ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಇದೇ ರೀತಿ ಓರಿಯೆಂಟ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿವೆ. ನವ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಇದೀಗ ಈ ಕ್ಷಣದ ಹೆಡ್ಲೈನ್ಸ್. ಇಂದು ಸಮಾಧಿಯಿಂದ ಎದ್ದು ಬರುತ್ತಾ ಅಸ್ಥಿಪಂಜರ, ಕೆಲವೇ ಕ್ಷಣಗಳಲ್ಲಿ ಉತ್ಖನನ ಕಾರ್ಯ ಸಾಧ್ಯತೆ. ರಿಪಬ್ಲಿಕ್ ಕನ್ನಡದಿಂದ ಮೆಗಾ ಕವರೇಜ್. ನೇತ್ರಾವತಿ ನದಿ ಸುತ್ತಮುತ್ತ ಫುಲ್ ಸೆಕ್ಯೂರಿಟಿ. ಅಸ್ಥಿಪಂಜರ ಸಿಕ್ಕರೆ ತನಿಖೆಗೆ ಸಿಗಲಿದೆ ವೇಗ. ಮುಸುಕುಧಾರಿ ತೋರಿಸಿದ ಜಾಗಗಳಲ್ಲಿ ಉತ್ಖನನ. ತಾರಕಕ್ಕೇರಿದ ಪ್ರಥಮ್ ವರ್ಸಸ್ ದರ್ಶನ್ ಫ್ಯಾನ್ಸ್ ಫೈಟ್. ಸೆಲ್ಫಿ ವಿಡಿಯೋ ಮಾಡಿ ಡಿ ಕಂಪನಿಗೆ ಕ್ಲಾಸ್. ಚಿಪ್ಸು ಪಪ್ಸು ತಿನ್ನೋಕೆ ಹೋಗಿಲ್ರೋ ಎಂದು ಟಕ್ಕರ್. ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್. ಬೆಂಗಳೂರು ಸೇರಿ 5 ಜಿಲ್ಲೆಗಳಲ್ಲಿ ರೇಡ್. ಮುಂಜಾನೆಯಿಂದಲೇ ದಾಖಲೆಗಳ ಪರಿಶೀಲನೆ. ವಾಕಿಂಗ್ ಮಾಡ್ತಿದ್ದ ವೃದ್ಧನ ಮೇಲೆ ಬೀದಿ ನಾಯಿಗಳ ದಾಳಿ. ಡೆಡ್ಲಿ ಡಾಗ್ಸ್ ಅಟ್ಯಾಕ್ನಿಂದ ಸೀತಪ್ಪ ಸಾವು. ಬೆಂಗಳೂರಿನ ಕೊಡಿಗೆಹಳ್ಳಿ ಬಳಿ ಘಟನೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ನಿಗೂಢ ವ್ಯಕ್ತಿಯಿಂದ ತಲೆ ಬುರುಡೆ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಒಂದಷ್ಟು ಮೇಜರ್ ಡೆವಲಪ್ಮೆಂಟ್ ಆಗೋ ನಿರೀಕ್ಷೆ ಇದೆ. ನೆನೆ ಈತನ ಹೇಳಿಕೆಯ ಆಧಾರದ ಮೇಲೆ ಒಟ್ಟು 13 ಸ್ಥಳಗಳನ್ನು SIT ಅಧಿಕಾರಿಗಳು ಗುರುತಿಸಿದ್ರು. ಇವತ್ತೇ ಆ ಸಮಾಧಿ ಅಗೆಯುವ ಪ್ರಕ್ರಿಯೆ ನಡೆಯೋ ಸಾಧ್ಯತೆಗಳಿದೆ. ಹಾಗಾದ್ರೆ SIT ಅಧಿಕಾರಿಗಳ ಮುಂದಿನ ತನಿಖೆ ಯಾವ ರೀತಿ ಇರಲಿದೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಒಟ್ಟು 13 ಜಾಗಗಳನ್ನ ನಿನ್ನೆ SIT ಅಧಿಕಾರಿಗಳು ಗುರುತು ಮಾಡಿದ್ದಾರೆ. ಈ 13 ಜಾಗಗಳನ್ನ ಇವತ್ತೇನೆ ಉತ್ಖನನ ಮಾಡ್ತಾರಾ? ಈತನ ಹೇಳಿಕೆಯಲ್ಲಿ ಸತ್ಯಾಂಶ ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಮಾಹಿತಿನ ಕಲೆ ಹಾಕೋ ಪ್ರಯತ್ನವನ್ನ SIT ಅಧಿಕಾರಿಗಳು ಇವತ್ತೇ ಮಾಡ್ತಾರಾ ಅನ್ನೋ ಕುತೂಹಲ ಸದ್ಯಕ್ಕೆ ನಿರ್ಮಾಣವಾಗಿದೆ. 13 ಸ್ಥಳಗಳನ್ನ ಗುರುತಿಸಿದ್ದಾರೆ SIT ತನಿಖಾಧಿಕಾರಿಗಳು. ಇವತ್ತೇ ಸಮಾಧಿ ಅಗೆಯುವ ಪ್ರಕ್ರಿಯೆ ಶುರುವಾಗುತ್ತಾ ಅನ್ನೋ ಸಹಜ ಕುತೂಹಲ. ಇಡೀ ಪ್ರಕರಣದ ಸಾರಾಂಶ ಅಡಗಿರೋದೇ ಈ ಸಮಾಧಿಗಳು. ಏನು 13 ಸ್ಥಳಗಳನ್ನ ಈತ ಗುರುತಿಸಿದ್ದಾನೆ. ಇಲ್ಲಿ ನಿಜಕ್ಕೂ ಅಸ್ಥಿಪಂಜರಗಳು ಇದೆಯಾ ಇಲ್ವಾ ಅನ್ನೋದರ ಆಧಾರದ ಮೇಲೆ. ಹೀಗಾಗಿ ಇವತ್ತೇ ಉತ್ಖನನ ಕಾರ್ಯ ನಡೆಯುತ್ತಾ ಅನ್ನೋ ಕುತೂಹಲ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಇವತ್ತೇ ಸಮಾಧಿಯಿಂದ ಎದ್ದು ಬರುತ್ತಾ ಹಾಗಾದ್ರೆ ಅಸ್ಥಿಪಂಜರಗಳು? ಕೆಲವೇ ಕ್ಷಣಗಳಲ್ಲಿ ನಿಗೂಢ ಗೋರಿಗಳ ಉತ್ಖನನ ಕಾರ್ಯ ಪ್ರಾರಂಭ ಆಗಬಹುದು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾದ್ರೆ ಇವತ್ತೇ ಹೊರಬೀಳುತ್ತಾ ಸಮಾಧಿಯ ಸತ್ಯಾಸತ್ಯತೆ? ನೇತ್ರಾವತಿ ಸ್ನಾನಘಟ್ಟದ ಬಳಿಯಲ್ಲಿ ಅಸ್ಥಿಪಂಜರಗಳಿಗಾಗಿ ಶೋಧ ಕಾರ್ಯ ಪ್ರಾರಂಭ ಆಗೋ ಸಾಧ್ಯತೆ ಇದೆ. ಸಮಾಧಿಗಳನ್ನು ಅಗೆಯೋಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನ SIT ಮಾಡಿಕೊಂಡಿದೆ. ನೇತ್ರಾವತಿ ಸ್ನಾನಘಟ್ಟ ಸುತ್ತ ಬಿಗಿ ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗಿದೆ.
ಕಿಶನ್ ಕಿಶನ್ ನೇತ್ರಾವತಿ ಸ್ನಾನಘಟ್ಟ ಬಳಿ ಅಸ್ಥಿ ಪಂಜರಗಳನ್ನ ಹೊರತೆಗೆಯೋ ಪ್ರಯತ್ನ ಮಾಡೋದು ಬಹುತೇಕ ಫಿಕ್ಸ್. 12 ಮಂದಿ ಕಾರ್ಮಿಕರನ್ನ ಈಗಾಗಲೇ ಈ ಕಾರ್ಯಕ್ಕಾಗಿ ನಿಯೋಜನೆ ಮಾಡಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಈ ಉತ್ಖನನ ಕಾರ್ಯವನ್ನ ಪ್ರಾರಂಭ ಮಾಡಲಿಕ್ಕೆ ಬೇಕಾದ ತಯಾರಿಯನ್ನ ಮಾಡಿಕೊಳ್ತಿದ್ದಾರೆ ಕಾರ್ಮಿಕರು. ಸ್ಥಳದಲ್ಲಿ ಸದ್ಯಕ್ಕಾಗ್ತಾ ಇರುವ ಚಟುವಟಿಕೆಗಳನ್ನ ಗಮನಿಸಿದ್ರೆ ಇವತ್ತೇ ಗೌರಿ ಒಳಗಿನ ರಹಸ್ಯವನ್ನ ತನಿಖಾಧಿಕಾರಿಗಳು ಹೊರತೆಗೆಯೋ ಪ್ರಯತ್ನವನ್ನ ಮಾಡ್ತಾರೆ ಅನ್ನೋದು ಬಹುತೇಕ ಪಕ್ಕಾ ಆಗ್ತಾ ಇದೆ. ಗೋರಿ ಬಗೆಯುವ ಕಾರ್ಯಕ್ಕೆ ಅಂತಲೇ 12 ಮಂದಿ ಕಾರ್ಮಿಕರನ್ನ ಆಯೋಜನೆ ಮಾಡಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಈಗ ಆಲ್ರೆಡಿ ಏನು ನೆನೆ 13 ಸ್ಥಳಗಳನ್ನ ನಿಗೂಢ ವ್ಯಕ್ತಿ ಗುರುತಿಸಿದ್ದ. ಈ 13 ಸ್ಥಳಗಳನ್ನ ಕೂಡ ರಾತ್ರಿ ಇಡೀ ಕಾವಲು ಕಾಯಲಾಗಿದೆ. ಬಿಗಿ ಬಂದೋಬಸ್ತ್ನೊಂದಿಗೆ ಆ ಜಾಗಗಳನ್ನು ಕಾವಲು ಕಾಯಲಾಗಿದೆ. ಇದೀಗ ಉತ್ಖನನ ಕಾರ್ಯ ಪ್ರಾರಂಭಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇದರಲ್ಲೂ ಪ್ರಮುಖವಾಗಿ 12 ಮಂದಿ ಕಾರ್ಮಿಕರನ್ನು ಇದಕ್ಕಾಗಿ ನಿಯೋಜನೆ ಮಾಡಲಾಗಿದೆ. ಈ 12 ಮಂದಿ ಗೋಡಿ ಬಗೆಯುವ ಕೆಲಸಕ್ಕೆ ಏನೆಲ್ಲ ಸಲಕರಣೆಗಳು ಬೇಕು, ವಸ್ತುಗಳು ಬೇಕು, ಅದರ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಹೀಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ 13 ಜಾಗಗಳ ಉತ್ಖನನ ಪ್ರಾರಂಭ ಆಗೋ ನಿರೀಕ್ಷೆ ಇದೆ. ಧರ್ಮಸ್ಥಳದ ನಿಗೂಢ ಪ್ರದೇಶಗಳಲ್ಲಿ ಸಮಾಧಿ ಉತ್ಖನನ ಮಾಡೋಕೆ ಸಿದ್ಧತೆ ನಡೀತಾ ಇದೆ. ಮುಸುಕುಧಾರಿ ವ್ಯಕ್ತಿ ತೋರಿಸಿರೋ ಸ್ಥಳಗಳಲ್ಲಿ ಕಳೆ ಬಾರ ಸಿಕ್ಕರೆ ಮುಂದೇನಾಗತ್ತೆ, ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಧರ್ಮಸ್ಥಳ ಪ್ರಕರಣದ ರಹಸ್ಯ ಬೆನ್ನತ್ತಿದ ಎಸ್ಐಟಿ. ದೂರು ಕೊಟ್ಟವನನ್ನ ಕರೆತಂದು ಸ್ಥಳ ಮಹಜರು. ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣದ ತನಿಖೆ ವೇಗ ಪಡೆದುಕೊಂಡಿದೆ. ನಿನ್ನೆ ಇಡೀ ದಿನ ರಹಸ್ಯವನ್ನ ಪತ್ತೆ ಹಚ್ಚಲು ನೇತ್ರಾವತಿ ಸ್ನಾನಘಟ್ಟದ ಬಳಿ ಎಸ್ಐಟಿ ಫೀಲ್ಡ್ಗೆ ಇಳಿದಿತ್ತು. ಬುರುಡೆ ರಹಸ್ಯ ಹೇಳ್ತೀನಿ ಎಂದಿರುವ ಅನಾಮಿಕ ವ್ಯಕ್ತಿಯನ್ನ ಕರೆತಂದು ಸ್ಥಳ ಮಹಜರು ಪ್ರಕ್ರಿಯೆ ಮಾಡಲಾಯಿತು. ದೂರುದಾರ ಬರೋಬ್ಬರಿ 13 ಸ್ಥಳಗಳನ್ನ ಗುರುತು ಮಾಡಿದ್ದಾನೆ. ಇಂದಿನಿಂದ ಈ ಸ್ಥಳಗಳಲ್ಲಿ ಉತ್ಖನನ ನಡೆಯುವ ಸಾಧ್ಯತೆ ಇದೆ. ಸತತವಾಗಿ 2 ದಿನಗಳ ವಿಚಾರಣೆ ಬಳಿಕ 3ನೇ ದಿನವಾದ ನಿನ್ನೆ ಅನಾಮಿಕ ವ್ಯಕ್ತಿಯನ್ನ ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಹಜರು ಮಾಡಿದ್ರು. ಅನಾಮಿಕ ವ್ಯಕ್ತಿ ತೋರಿಸಿದ ಜಾಗದಲ್ಲಿ ಎಸ್ಐಟಿ ಅಧಿಕಾರಿಗಳು ಹಾಗೂ ಎಫ್ಎಸ್ಎಲ್ ತಂಡ ಪರಿಶೀಲನೆ ನಡೆಸಿದೆ. ಹದಿಮೂರು ಸ್ಥಳಗಳಲ್ಲಿ ಎಎನ್ಎಫ್ ಸಿಬ್ಬಂದಿಯಿಂದ ಹೈ ಅಲರ್ಟ್. ಇಂದು ಅಸ್ಥಿಪಂಜರ ಹೊರತೆಗೆಯುವ ಪ್ರಕ್ರಿಯೆ ಶುರು ಸಾಧ್ಯತೆ. ದಿನವಿಡೀ ಅನಾಮಿಕ ವ್ಯಕ್ತಿಯಿಂದ ಸ್ಥಳ ಮಹಜರು ಮಾಡಿದ ಎಸ್ಐಟಿ ಅಧಿಕಾರಿಗಳು ಬರೋಬ್ಬರಿ 13 ಜಾಗಗಳನ್ನು ಗುರುತಿಸಿದ್ದಾರೆ. ಸಾಕ್ಷ್ಯ ನಾಶವಾಗುವ ಸಂಭವ ಕೂಡ ಇರುವುದರಿಂದ ಈ ಸ್ಥಳಗಳಲ್ಲಿ ಭಾರೀ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಏರ್ಪಡಿಸಲಾಗಿದೆ. ಶಸ್ತ್ರಸಜ್ಜಿತ ಎಎನ್ಎಫ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಒಂದೊಂದು ಪಾಯಿಂಟ್ಗೆ ತಲಾ 2 ಎಎನ್ಎಫ್ ಸಿಬ್ಬಂದಿ ರಕ್ಷಣೆಗೆ ಇರಿಸಲಾಗಿದೆ. ಇನ್ನು ಇಂದು ಎಸ್ಐಟಿ ತಂಡ ಅಸ್ಥಿಪಂಜರ ಹೊರತೆಗೆಯುವ ಪ್ರಕ್ರಿಯೆ ಶುರು ಮಾಡುವ ಸಾಧ್ಯತೆ ಇದೆ. ಅಲ್ಲದೆ ಅಸ್ಥಿಪಂಜರ ಸಿಕ್ಕರೆ ಮುಂದಿನ ಕ್ರಮ ಏನು ಎಂದು ನೋಡುವುದಾದ್ರೆ,
ಸಿಕ್ಕ ಅಸ್ಥಿಪಂಜರ ಯಾರದ್ದು? ಗಂಡ ಹೆಣ್ಣಿನ ಕಳೆಬರಹನ? ಎಷ್ಟು ವರ್ಷ ಹಿಂದಿನ ಅಸ್ಥಿಪಂಜರ? ಅದು ಕೊಲೆಯ ಸಹಜ ಸಾವ? ಈ ಅಸ್ಥಿಪಂಜರಕ್ಕೂ ನಿಗೂಢ ವ್ಯಕ್ತಿ ಹೇಳಿದ್ದಕ್ಕೂ ಸಂಬಂಧ ಇದೆಯಾ? ಅಸ್ಥಿಪಂಜರದಲ್ಲಿ ಯಾವುದಾದ್ರೂ ಲೋಹದ ವಸ್ತು ಇದೆಯಾ ಎಂಬ ಬಗ್ಗೆ ಎಫ್ಎಸ್ಎಲ್ ಟೀಮ್ ತನಿಖೆ ಮಾಡಲಿದ್ದಾರೆ. ಸದ್ಯ 3ನೇ ದಿನದಿಂದ ಎಸ್ಐಟಿ ತಂಡ ತನಿಖೆ ಚುರುಕುಗೊಳಿಸಿದೆ. ನಿಗೂಢ ವ್ಯಕ್ತಿ ಹೇಳಿದ್ದಕ್ಕೂ ತೋರಿಸಿದ ಸ್ಥಳದಲ್ಲೇ ಅಸ್ಥಿಪಂಜರ ಸಿಕ್ಕರೆ ಮತ್ತೊಂದು ಆಯಾಮ ಪಡೆಯಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇವತ್ತಾಗಬಹುದಾದ ಡೆವಲಪ್ಮೆಂಟ್ಸ್ ಏನೆಲ್ಲ ಇದೆ, ಹಾಗೆ ತನಿಖೆಯ ಬಗ್ಗೆ ನಿರೀಕ್ಷೆ ಏನಿದೆ, ಇದೆಲ್ಲದರ ಡೀಟೇಲ್ಸ್ನೊಂದಿಗೆ ನೇತ್ರಾವತಿ ಸ್ನಾನಘಟ್ಟದ ಬಳಿಯಿಂದಲೇ ನಮ್ಮ ಪ್ರತಿನಿಧಿ ಮಾರುತಿ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಒಂದಷ್ಟು ದೃಶ್ಯಗಳನ್ನ ಗಮನಿಸ್ತಾ ಇದ್ವಿ, ಕಾರ್ಮಿಕರು ರೆಡಿ ಆಗ್ತಾ ಇದ್ದಾರೆ, ಉತ್ಖನನ ಕಾರ್ಯ ಇವತ್ತೇ ಪ್ರಾರಂಭ ಆಗಬಹುದು ಅನ್ನೋದಕ್ಕೆ ಸೂಚನೆ ಸಿಗ್ತಾ ಇದೆ. ಸದ್ಯಕ್ಕೆ ಪ್ರದೇಶದಲ್ಲಿ ಭದ್ರತಾ ವ್ಯವಸ್ಥೆ ಹೇಗಿದೆ? ಉತ್ಖನನ ಇವತ್ತೇ ಪ್ರಾರಂಭ ಆಗುತ್ತೆ ಅನ್ನೋದಾದ್ರೆ ಅದಕ್ಕೆ ಪೂರಕವಾಗಿ ಏನೆಲ್ಲ ಪ್ರಕ್ರಿಯೆಗಳಲ್ಲಿ ನಡೀತಾ ಇದೆ, ಏನ್ ಗಮನಿಸ್ತಿದ್ದೀರಿ ತಾವು, ಎಕ್ಸ್ಪ್ಲೈನ್ ಮಾಡೋದಾದ್ರೆ? ಸ್ಮಿತಾ, ಸರಿಸುಮಾರು 9 ಗಂಟೆ ಆಯಿತು. ಇನ್ನೊಂದು 20ರಿಂದ 25 ನಿಮಿಷದಲ್ಲೇ ಉತ್ಖನನ ಕಾರ್ಯ ಮಾಡಲಿಕ್ಕೆ ಮುಂದಾಗ್ತಾರೆ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವಂಥದ್ದು. ಸರಿಸುಮಾರು 12 ಜನ ಅಂದರೆ ಭೂಮಿಯನ್ನು ಅಗೆಯುವ ಕಾರ್ಮಿಕರನ್ನ ತರಿಸಿರುವಂಥದ್ದು. ಅದಕ್ಕೆ ಬೇಕಾದಂಥ ಎಲ್ಲ ಸಲಕರಣೆಗಳು ಕೂಡ ರೆಡಿ ಇದೆ. ಇನ್ನೇನು ಅಗೆಯುವ ಕಾರ್ಯಕ್ಕೆ ಪ್ರಾರಂಭ ಆಗುವಂಥ ಮಾತ್ರ ಇರುವಂಥದ್ದು. ಸದ್ಯ ನಾನು ಅದೇ ಸ್ನಾನಘಟ್ಟದ ಎಡಭಾಗದತಕ್ಕಂಥ ಅಂದರೆ 8 ಶವಗಳನ್ನು ಹೂತು ಹಾಕಿದ್ದೀನಿ ಅಂತ ಹೇಳಿದ ಆ ಮುಸುಕುದಾರಿ ಹೇಳಿದ ಜಾಗದಲ್ಲಿ ನಾನು ಇರುವಂಥದ್ದು. ಆ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಎಲ್ಲ ರೀತಿಯ ವ್ಯವಸ್ಥೆನ ಮಾಡ್ಕೊಂಡಿರುವಂಥದ್ದು. ಸದ್ಯಕ್ಕೆ ಒಂದು ಕಡೆಗೆ ಆ್ಯಂಟಿ ಪೊಲೀಸರನ್ನ ಕೂಡ ರೆಡಿಯಾಗಿರುವಂಥದ್ದು, ಯಾರನ್ನೂ ಕೂಡ ಅಲ್ಲಿ ಹೋಗಲಿಕ್ಕೆ ಬಿಡ್ತಾ ಇಲ್ಲ. ಇನ್ನು ನದಿಗೆ ಬರ್ತಾ ಇರ್ತಕ್ಕಂಥ ಜನರನ್ನ ಈಚೆ ಅಂದರೆ ಈಗ ಆಗಿರುವ ಘಟನೆ ಏನಾಗಿದೆ, ಅಲ್ಲಿ ಪೊಲೀಸರು ಓಡಾಡುವಂಥ ಜಾಗದಲ್ಲಿ ಯಾವ ಒಬ್ಬ ವ್ಯಕ್ತಿಯನ್ನು ಕೂಡ ಸ್ಥಳವಾಗಿರುವಂಥ ಜನರನ್ನ ಬಿಡ್ತಾ ಇಲ್ಲ ಅಂತ ಹೇಳ್ಬೋದು. ಸದ್ಯ ದೃಶ್ಯದಲ್ಲಿ ಏನು ಕಾಣ್ತಾ ಇದೆ, ಇದೇ ಜಾಗದಲ್ಲಿ 8 ಶವಗಳಿದ್ದಾವೆ ಅಂತಕ್ಕಂಥ ಮಾಹಿತಿಯನ್ನು ಮುಸುಕುದಾರಿ SIT ಅಧಿಕಾರಿಗಳಿಗೆ ನೀಡಿರುವಂಥದ್ದು. ಸದ್ಯಕ್ಕೆ ಇಲ್ಲಿ ಬಂದು ಮೊದಲ ಏನಂದರೆ, ಒಂದು ಕಡೆಗೆ ನೇತ್ರಾವತಿ ಸ್ನಾನಘಟ್ಟ ಬಲಭಾಗದಲ್ಲಿ ಒಂದು ಕಡೆ ಒಂದು ಲೈಟಿನ ಕಂಬ ಇದೆ, ವಿದ್ಯುತ್ ದ್ವೀಪ ಕಂಬ ಇದೆ. ಆ ಕಂಬದ ಕೆಳಗಡೆ ಒಂದು ಶವ ಹೂತಾಕಿದ್ದೇನೆ ಅಂತ ಹೇಳಿದ್ದು. ಅಂದರೆ ರಸ್ತೆ ಪಕ್ಕದಲ್ಲಿರೋದ್ರಿಂದ ಮಳೆ ಕೂಡ ಜೋರಾಗಿ ಇರೋದ್ರಿಂದ ಅಲ್ಲಿ ಮೊದಲು ಅಗಿತಾರ ಅನ್ನೋ ಒಂದಿಷ್ಟು ಮಾಹಿತಿಗಳು ಅಲ್ಲಿ ಸಿಗ್ತಾ ಇರುವಂಥದ್ದು. ಅದು ಅಲ್ಲದೆ ಏನು ಈ ಗುಡ್ಡಗಳ ಪ್ರದೇಶ ಇದೆ, ಈ ಅರಣ್ಯ ಪ್ರದೇಶದಲ್ಲಿ ಕೂಡ 8 ಶವಗಳಿದ್ದಾವೆ. ಅಲ್ಲಲ್ಲಿ ಶವ ಇರುವಂಥ ಜಾಗವನ್ನು ತೋರಿಸಿದ ಮುಸುಕುದಾರಿ ಅಲ್ಲಿ SIT ಅಧಿಕಾರಿಗಳು ಹಳದಿ ಬಣ್ಣದ ಬೋರ್ಡ್ಗಳನ್ನು ಇಟ್ಟಿರುವಂಥದ್ದು, 1, 2, 3 ಅಂಥೇಳಿ ನಂಬರ್ಗಳನ್ನು ಬರೆದಾಕಿ ಅಲ್ಲಿಟ್ಟಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಳೆಬರಹ ತೆಗೆಯುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಸ್ಮಿತಾ, ಈಗ ಉತ್ಖನನ ಕಾರ್ಯ ಪ್ರಾರಂಭ ಆಗಿದ್ದೇ ಆದರೆ ಯಾರೆಲ್ಲರ ಸಮ್ಮುಖದಲ್ಲಿ ಈ ಕಾರ್ಯ ನಡೆಯುತ್ತೆ? ಅಂದ್ರೆ SIT ಅಧಿಕಾರಿಗಳನ್ನ ಹೊರತುಪಡಿಸಿ ಬೇರೆ ಯಾರೆಲ್ಲ ಆ ಸಂದರ್ಭದಲ್ಲಿ ಇರುವ ಸಾಧ್ಯತೆ ಇದೆ ಮಾರುತಿ? ಎಸ್ ಸ್ಮಿತಾ, ದೂರುದಾರನ ಜೊತೆ ಇರುವಂಥ ವಕೀಲರಾಗಿರ್ಬೋದು, ಇನ್ನೂ ಧರ್ಮಸ್ಥಳದ ಗ್ರಾಮ ಪಂಚಾಯತಿಯ ಸದಸ್ಯರುಗಳಾಗಿರ್ಬೋದು, ಜೊತೆಗೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ಇನ್ನು ಭೂಮಿಯನ್ನು ಅಗಿಬೇಕಾದ್ರೆ ಒಂದಿಷ್ಟು PWD ಅಧಿಕಾರಿಗಳು ಬೇಕಾಗ್ತದೆ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ಆಗುವಂಥ ಕೆಲಸ ಆಗಬೇಕಾಗಿದೆ. ಯಾಕಂದರೆ ಒಂದು ಕಡೆ ಧರ್ಮಸ್ಥಳದಲ್ಲಿ ಸ್ಮಶಾನ ಏನಿದೆ, ಸ್ಮಶಾನದ ಅಧ್ಯಕ್ಷಗಳಾಗಿರ್ಬೋದು, ಅಂದರೆ ಪ್ರಮುಖವಾಗಿ ಸ್ಮಶಾನವನ್ನು ಹೊರತುಪಡಿಸಿ ಒಂದು ಶವಗಳನ್ನು ಹೂತಿಟ್ಟಿರೋದ್ರಿಂದ ಇಲ್ಲಿಯ ಪ್ರಮುಖ ವ್ಯಕ್ತಿಗಳಾಗಿರ್ಬೋದು ಮತ್ತು ಈ ಪಂಚರು ಅಂತ ಏನು ಕರೀತಾರೆ, ಅಂದರೆ ಈ ಸ್ಥಳ ಮಹಾಜರು ಮಾಡಬೇಕಾದ್ರೆ ಏನು ಧರ್ಮಸ್ಥಳದ ಒಂದಿಷ್ಟು ಜನಗಳನ್ನು ತೆಗೆದುಕೊಂಡು ಬಂದು ಕೆಲಸ ಮಾಡಿದ್ರು, ಅವರೆಲ್ಲರನ್ನ ಈಗ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಸದ್ಯಕ್ಕೆ ಇದೀಗ ಒಂದಿಷ್ಟು ಜನ ಬರ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಈಗ ಸದ್ಯಕ್ಕೆ ಒಂದಿಷ್ಟು ಪೊಲೀಸರ ವಾಹನಗಳು ಕೂಡ ಓಡಾಡಲಿಕ್ಕೆ ಪ್ರಾರಂಭ ಆಯಿತು. ಅಂದರೆ 9:30 ಕಾರ್ಯಕ್ರಮ ಪ್ರಾರಂಭ ಆಗಬೇಕು. ಅಂದರೆ ಈ ಒಂದು ಪಳವಳಿಕೆಗಳೇನು ಇರ್ತಾವೆ, ಏನು ದಫನ್ ಮಾಡಿದ್ರೆ ಅಂತ ಹೇಳಿದರೆ ಮುಸುಕುದಾರಿ ವ್ಯಕ್ತಿ, ಆ ವ್ಯಕ್ತಿ ಬರುವ ಎಲ್ಲ ವ್ಯವಸ್ಥೆಗಳು ಮಾಡಲಿಕ್ಕೆ ಒಂದು ರೀತಿಯಲ್ಲಿ ರೋಡ್ನಲ್ಲಿ ಬರ್ತಕ್ಕಂಥ ಪೊಲೀಸ್ ಆಗಿರ್ಬೋದು, ಜೊತೆಗೆ ಸಲಕರಣೆಗಳು ತೆಗೆದುಕೊಂಡು ಬಂದಂಥ ಕಾರ್ಮಿಕರಾಗಿರ್ಬೋದು, ಇವರೆಲ್ಲರೂ ಒಬ್ಬೊಬ್ಬರಾಗಿ ಈ ಒಂದು ಸ್ನಾನಘಟ್ಟದ ಪಕ್ಕದಲ್ಲಿ ಬರ್ತಾ ಇದ್ದಾರೆ. ಸದ್ಯಕ್ಕೆ ಇದೀಗ ಒಂದಿಷ್ಟು ಜನ ಅಧಿಕಾರಿಗಳನ್ನಾಗಿರ್ಬೋದು, ಮತ್ತು ಧರ್ಮಸ್ಥಳದ ಏನು ಗ್ರಾಮ ಪಂಚಾಯತಿ ಇದೆ ಆ ಗ್ರಾಮ ಪಂಚಾಯತ್ ಸದಸ್ಯಗಳಾಗಿರ್ಬೋದು, ಪ್ರಮುಖವಾಗಿ ಪಂಚರೇನಿರ್ತಾರೆ ಸಹಿ ಹಾಕಿದವರು, ಅವರೆಲ್ಲರನ್ನ ಕರೆತಂದು ಈ ಒಂದು ಮಹಾಜರು ಸ್ಥಳಕ್ಕೆ ಮಾಡುವಂಥ ಪ್ರಕ್ರಿಯೆಗಳು ಪ್ರಾರಂಭ ಆಗ್ತದೆ ಅಂತ ಹೇಳ್ಬೋದು. ಸ್ಮಿತಾ, ರೈಟ್ ಮಾರುತಿ, ಮತ್ತಷ್ಟು ಅಪ್ಡೇಟ್ಸ್ ಅಂದರೆ ಅಲ್ಲಿ ಚಟುವಟಿಕೆ ಪ್ರಾರಂಭ ಆದಮೇಲೆ ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀವಿ. ನೇನು ಕೆಲವೇ ಕ್ಷಣಗಳಲ್ಲಿ ಈ ಸಮಾಧಿ ಉತ್ಖನನ ಕಾರ್ಯ ಪ್ರಾರಂಭ ಆಗೋ ಸಾಧ್ಯತೆಗಳಿದೆ. ಕಾರ್ಯ ಪ್ರಾರಂಭ ಆದಾಗ ಅದರ ಲೈವ್ ವಿಜುವಲ್ಸ್ ಹಾಗೆ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಸ್ಯಾಂಡಲ್ವುಡ್ನಲ್ಲಿ ಸ್ಟಾರ್ಸ್ ವರ್ಸಸ್ ದರ್ಶನ್ ಫ್ಯಾನ್ ಜಟಾಪಟಿ ಮುಂದುವರೆದಿದೆ. ನೆನೆಯಷ್ಟೇ ನಟಿ ರಮ್ಯಾ ದರ್ಶನ್ ಫ್ಯಾನ್ಸ್ ವಿರುದ್ಧ ಅಧಿಕೃತವಾಗಿ ದೂರನ್ನ ದಾಖಲಿಸಿದ್ರು. ಮತ್ತೊಂದು ಕಡೆ ನಟ ಪ್ರಥಮ್ ವರ್ಸಸ್ ದರ್ಶನ್ ಫ್ಯಾನ್ ಜಟಾಪಟಿ ಮುಂದುವರೆದಿದೆ. ಡಿ ಕಂಪನಿಗೆ
ಡುಬಾಕ್ ಕಂಪನಿ ಅಂತ ಹೇಳಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ನಟ ಪ್ರಥಮ್. ಚಿಪ್ಸು ಪಪ್ಸು ತಿನ್ನೋಕೆ ಹೋಗಿರ್ಲಿಲ್ಲ ಅಂತ ಹೇಳಿ ಪ್ರಥಮ್ ಸೆಲ್ಫಿ ವಿಡಿಯೋ ಮಾಡಿ ದರ್ಶನ್ ಅಭಿಮಾನಿಗಳ ಮಾತಿಗೆ ಕೌಂಟರ್ ಕೊಟ್ಟಿದ್ದಾರೆ. ಡಿ ಕಂಪನಿ ಅಂತ ಹೇಳ್ಕೊಂಡು ಓಡಾಡೋರು ಆ ಡಿ ಅಲ್ಲಿ ಡಿ ಡುಬಾಕ್ ಅಂತ ಹೇಳಿ ಡುಬಾಕ್ ಕಂಪನಿ ಅಂತ ಹೇಳಿ ಹೆಸರು ಇಟ್ಕೊಂಡಿದ್ದಾರೆ. ಇವರೆಲ್ಲರೂ ಕೂಡ ಪ್ರಾಂಗಳು. ನಿಮ್ಮ ವಿಷಯದಲ್ಲಿ ನಾನು ರಿಯಾಕ್ಟ್ ಮಾಡಲಿಕ್ಕೆ ಟಾಯ್ಲೆಟ್ನಲ್ಲಿ ನಿಂತ್ಕೊಂಡಿದ್ದೀನಿ, ಟಾಯ್ಲೆಟಲ್ಲಿ ನಿಂತು ಮಾತನಾಡ್ತಿದ್ದೀನಿ, ಇದೇ ನಿಮ್ಮ ಅರ್ಹತೆ ಅಂತ ಹೇಳಿ ಸೆಲ್ಫಿ ವಿಡಿಯೋ ಮಾಡಿ ಪ್ರಥಮ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದಕ್ಕೂ ಮೊದಲು ದರ್ಶನ್ ಅಭಿಮಾನಿಗಳಿಂದ ಆಕ್ರೋಶ ವ್ಯಕ್ತಪಡಿಸಲಾಗಿತ್ತು. ಪ್ರಥಮ್ ವಿರುದ್ಧ ಪೋಸ್ಟ್ ಮಾಡಿದ್ರು ದರ್ಶನ್ ಅಭಿಮಾನಿಗಳು. ಪ್ರಥಮ್ ಮೇಲೆ ಹಲ್ಲೆ ಪ್ರಕರಣ, ಅದರ ಸತ್ಯ ಹೊರಬಂದಿದೆ. ರೌಡಿಗಳ ಜೊತೆಯಲ್ಲಿ ಅವರೇ ಹೋಗಿದ್ರು, ರೌಡಿಗಳಿದ್ದ ಕಾರ್ಯಕ್ರಮದಲ್ಲಿ ಪ್ರಥಮ್ ಅವರೇ ಭಾಗಿಯಾಗಿದ್ರು. ಅವ್ರ ಹತ್ರನೇ ಕೂತು, ಅವ್ರ ಹತ್ರನೇ ತಿಂದು, ಅವ್ರ ಮೇಲೇನೆ ರೇಗಿ, ಅವರಿಂದ ರೇಗಿಸ್ಕೊಂಡು ಬಂದು ಅದಾದ ನಂತರ ದರ್ಶನ್ ಮೇಲೆ ಆರೋಪ ಮಾಡ್ತಿದ್ದೀರಿ. ಬ್ರೆಡ್ಡು ಚಿಪ್ಸು ಕೇಳಿ ಖಾರ ಬಂದು ತಿಂದು ಬಂದಿದ್ದಾರೆ, ಹಂಗೆ ಬಂದು ಇದೀಗ ಆರೋಪ ಮಾಡ್ತಿದ್ದಾರೆ ಅಂತ ಹೇಳಿ ದರ್ಶನ್ ಅಭಿಮಾನಿಗಳು ನಟ ಪ್ರಥಮ್ ಮೇಲೆ ಆರೋಪ ಮಾಡಿದ್ರು. ಇದಕ್ಕೆ ಇದೀಗ ಪ್ರಥಮ್ ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಸಂಸ್ಥೆ NIA, ಇಂಟರ್ಪೋಲ್, ಸೈಬರ್ ಕ್ರೈಮ್, ಇಂಟೆಲಿಜೆನ್ಸ್ ಎಲ್ಲ ದೇಶದ ಬಹಳ ದೊಡ್ಡ ಬೇಹುಗಾರಿಕಾ ಸಂಸ್ಥೆಗಳು. ಇದೆಲ್ಲ ನಿಲ್ಸ್ಬಿಡಕ್ಕೆ ಹೇಳಿ, ಮುಚ್ಚಿಬಿಟ್ಟು ಯಾವ್ದೋ ಡಿ ಕಂಪ್ನಿ, ಡುಬಾಕ್ ಕಂಪ್ನಿನ ದರ್ವೇಸಿಗಳ ಕಂಪ್ನಿ ಅಂತ ಐತೆ, ಇವರು ಕೊಟ್ಬಿಡಿ ಎಲ್ಲ ಕೇಸು ಸಾಲ್ವ್ ಮಾಡ್ಬಿಡ್ತಾರೆ. ಏನೋ ಎಲ್ಲ ಇಂಟೆಲಿಜೆನ್ಸ್ ಪ್ರಕಾರ ಏನು ಇನ್ವೆಸ್ಟಿಗೇಷನ್ ಮಾಡಿ ಹೇಳ್ಬಿಟ್ರಂತೆ ಚಿಪ್ಸು ಪಪ್ಸು ಮ್ಯಾಟ್ರ್ ಅಂತೆ, ಚಿಪ್ಸ್ ತಿನ್ನಕಲ್ ರೌಡಿಗಳ ಹತ್ರ ಹೋಗಿದ್ದಂತೆ. ಏನೋ ನಿಮ್ಗೊಂದು ಚೂರಾದ್ರೂ ಕಾಮನ್ ಸೆನ್ಸ್ ಬೇಡವನು. ಒಂದು ಶಿಕ್ಷಣ ಬಹಳ ಇಂಪಾರ್ಟೆಂಟ್ ಕಂಡ್ರು, ಜ್ಞಾನ ಇಂಪಾರ್ಟೆಂಟ್. ಸರಿ, ಇನ್ನೊಂದು ಹೇಳ್ತೀನಿ ಕೇಳಿ, ನನ್ನ ಲೈಫಲ್ಲಿ ಸಂಸ್ಕರಿಸಿದ ಪದಾರ್ಥ ನಾನು ತಿನ್ನಲ್ಲ. ಸಂಸ್ಕರಿಸಿದ್ದ ಅಂದ್ರೆ ಏನ್ ಗೊತ್ತಾ, ಈ ಚಿಪ್ಸು, ಪೆಪ್ಸಿ, ಪ್ಯಾಕೆಟ್ ಡ್ರಿಂಕ್ಸ್ ಇದು ಅಥವಾ ಇದು ಯಾವುದು ಚಿಪ್ಸ್ ಇದು ಯಾವುದು ನಾನು ತಿನ್ನ. ಅದಕ್ಕೆ ನಾನು ಇಷ್ಟು ಸುಂದರವಾಗಿಲ್ಲ. ಕರ್ನಾಟಕದಲ್ಲಿ ನನ್ನಷ್ಟು ಚೆನ್ನಾಗಿ ಯಾರು ಹೇಳಲ್ಲ. ಅದಕ್ಕೆ ಈ ಫಿಟ್ನೆಸ್, ನಾನು ಜಿಮ್ಗೆ ಹೋಗಲ್ಲ, ಏನು ಮಾಡಲ್ಲ. ಅದು ತಿನ್ನಕ್ಕೆ ರೌಡಿಗಳ ಹತ್ರ ಹೋಗಿದ್ದಂತೆ. ಏನ್ರು ನಿಮ್ದು ಒಂದು ಬಾಳೆನ್ರು, ಅದ್ಯಾವುದೋ ಡಿ ಕಂಪ್ನಿ, ಆಹಾ ಡುಬಾಕ್ ಕಂಪ್ನಿ, ಅದು ದರ್ವೇಸಿಗಳ ಕಂಪ್ನಿ ಅಂತ ಇಟ್ಕೊಳ್ಳಿ ನೀವು. ಎಲ್ಲ ಇಂಟೆಲಿಜೆನ್ಸ್ ಬಿಟ್ಬಿಡ್ಬೇಕು, ಎಲ್ಲಾ ತನಿಖೆ ನೀವೇ ಮಾಡಿ. ಆಮೇಲೆ ಇವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಏನದು ಅಲ್ಲಿ ಬಂದಿದ್ದವ್ರು ಯಾರು ದರ್ಶನ್ ಸರ್ ಫ್ಯಾನ್ಸ್ ಅಲ್ಲಿ ಬಂತೆ, ಸಂತೋಷ. ಫ್ಯಾನ್ಸ್ ಅಲ್ಲ ನೀವು ಹೆಂಗ್ರೋ ಎಂಕ್ವೈರಿ ಮಾಡ್ತೀರಿ, ಫ್ಯಾನ್ಸ್ ಅಲ್ಲದೆ ಇರೋ ನಿಮ್ಗೆ ಹೆಂಗ್ರೋ ಎಂಕ್ವೈರಿ ಮಾಡಕ್ಕೆ ಕಂಟೆಂಟ್ ಸಿಗ್ತದೆ. ನನಗೆ ಪಾಪ ನನ್ಗೆ ಬಹಳ ಪ್ರೀತಿ ಇದೆ ಅವ್ರ ಮೇಲೆ. ಒಂದು ವಿಚಾರ ಹೇಳ್ತೀನಿ ಕೇಳಿ, 3 days ಇಂದನೇ ಕೊಡಕ್ಕೆ ಹೋಗಿದೆ. ಯಾಕೆ ಕೊಟ್ಟಿಲ್ಲ ಅಂದ್ರೆ, ತುಂಬಾ ಆಪ್ತರೊಬ್ರು, ದೊಡ್ಡವರೊಬ್ರು, ಇಬ್ರಿಗೂ ಮಧ್ಯದಲ್ಲಿರುವಂತಹ ಅತ್ಯಂತ ಆಪ್ತರು ಪ್ರಥಮ್ ಅವರೇ ನಾನು ಇದನ್ನ ಸಾಲ್ವ್ ಮಾಡ್ಕೊಡ್ತೀನಿ ಬಿಟ್ಬಿಡಿ ಅಂದ್ರು. ಬಿಟ್ಬಿಡಿ ಅಂದಾಗ ನಾನು ಕೊಡೋದು ಬೇಡ ಅಂತ ಸುಮ್ಮನಿದ್ರೆ, ಇವ್ರು ನೋಡಿದ್ರೀಗ ಕುತ್ಕೊಂಡು ಪೆಪ್ಸು ಚಿಪ್ಸು ಮ್ಯಾಟ್ರ್ ಅಂತ. ನಿಮ್ ಯೋಗ್ಯತೆಗೆ ನಾಳೆ SP ಏನಾಗಿದೆ, ಮಾಯಮಣ್ಣ ಅವ್ರನ್ನ DK ಶಿವಕುಮಾರ್ ಅವ್ರನ್ನ ಕೇಳ್ಕತೀನಿ, ನಿಮ್ ಕೈ ಮುಗಿತೀನಪ್ಪ, ದಯವಿಟ್ಟು ಇದನ್ನ ಕೊಡಿ. ಏನಂದ್ರೆ ಇದು ಶಿಕ್ಷಣ ಭಾಗ್ಯ ಅಂತ ಕೊಡಿ. ಈ ಒಂಚೂರು ಜ್ಞಾನ ಇಲ್ಲ ಮಾಡ್ತವೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ಪ್ರವೀಣ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್, ದಿನೇ ದಿನೇ ದರ್ಶನ್ ಫ್ಯಾನ್ಸ್ ಹಾಗೆ ಇತರೆ ಕಲಾವಿದರು ಈ ಕಾಳಗ ತೀರಾ ಕೆಳಹಂತಕ್ಕೆ ಹೋಗ್ತಿದ್ಯಾ ಅಂತ ಹೇಳಿ, ಮ್ಯಾಟ್ರ್ ಏನೇ ಇರಬಹುದು, ಆದರೆ ಕನ್ನಡ ಚಿತ್ರೋದ್ಯಮ ಅಲ್ಲಿ ಹಾಗೆ ಈ ಚಿತ್ರೋದ್ಯಮಕ್ಕೆ ಸಂಬಂಧಪಟ್ಟ ಫ್ಯಾನ್ ಕಲ್ಚರ್ ಇದಕ್ಕೆ ಕಪ್ಪು ಚುಕ್ಕಿ ತರೋ ರೀತಿಯ ಪ್ರಕರಣಗಳಾಗ್ತಿದೆ ಅಂತ ಹೇಳಿ. ಖಂಡಿತ ಸ್ಮಿತಾ, ಯಾಕಂದರೆ ನೀವು ನೋಡ್ತಾ ಇರ್ಬೋದು, ಒಂದು ರೀತಿ ಎಲ್ಲೋ ಒಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ವಾರ್ ಶುರುವಾಯ್ತಾ ಎನ್ನುವಂಥದ್ದು. ಯಾಕಂದರೆ ದರ್ಶನ್ ಫ್ಯಾನ್ಸ್ ವರ್ಸಸ್ ಕೆಲ ನಟರು ಅನ್ನುವಂಥದ್ದಾಗಿದೆ. ಯಾಕಂದರೆ ಪ್ರಥಮ್ ಈಗಾಗಲೇ ಪದೇ ಪದೇ ದರ್ಶನ್ ಅಭಿಮಾನಿಗಳ ವಿರುದ್ಧ ಕೆಂಡ ಕಾರ್ತಿದ್ದಾರೆ. ಈ ಮೊನ್ನೆ ಅಷ್ಟೇ ಅವರ ಮೇಲೆ ಹಲ್ಲೆಗೆ ಯತ್ನ ನಡೆದಂಥ ಸಂದರ್ಭದಲ್ಲಿ ದರ್ಶನ್ ಅಭಿಮಾನಿಗಳ ವಿರುದ್ಧ ಸಿಡಿದಿದ್ದರು. ಇದೀಗ ಮತ್ತೆ ಒಂದು ವಿಡಿಯೋ ಮೂಲಕ ದರ್ಶನ್ ಅಭಿಮಾನಿಗಳ ವಿರುದ್ಧ ಕಿಡಿಕಾರಿದ್ದಾರೆ. ಯಾಕಂದರೆ ದರ್ಶನ್ ಅಭಿಮಾನಿಗಳು ಮೊನ್ನೆ ಏನು ಹಲ್ಲೆಗೆ ಯತ್ನ ನಡೆಸಿದ್ರು ಎನ್ನುವಂಥ ಸಂದರ್ಭದಲ್ಲಿ ಅಲ್ಲೇನು ಆ ರೌಡಿಗಳ ಜೊತೆ ಚಿಪ್ಸು ಪಪ್ಸು ತಿನ್ಲಿಕ್ಕೆ ಹೋಗಿದ್ರಾ, ನೀವು ಯಾಕೆ ಅವರನ್ನು ಮಾತನಾಡಿಸ್ಬೇಕಿತ್ತು, ನಿಮ್ಮ ಪಾಡಿಗೆ ನೀವು ಬರ್ಬೋದಿತ್ತಲ್ವಾ ಎನ್ನುವಂಥ ಸಂದರ್ಭದಲ್ಲಿ ಅದಕ್ಕೆ ನಟ ಪ್ರಥಮ್ ಅವರು ಖಡಕ್ ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಯಾವುದೇ ಚಿಪ್ಸು ಪಪ್ಸು ತಿನ್ನುವಂಥವನಲ್ಲ, ನನಗೆ ಯಾವುದೇ ಅಭ್ಯಾಸಗಳಿಲ್ಲ. ಆದರೆ ಅವರಾಗೆ ನನ್ನನ್ನು ಮಾತನಾಡಿಸಿದಾಗ ನಾನು ಮಾತನಾಡಿರುವಂಥದ್ದು, ನಿಮಗೆ ಬುದ್ಧಿ ಬರಬೇಕು. ಯಾಕಂದರೆ ಡಿ ಕಂಪ್ನಿ ಎನ್ನುವಂಥ ಒಂದು ದರ್ಶನ್ ಫ್ಯಾನ್ಸ್ ಪೇಜ್ ಏನಿದೆ, ಇದರಲ್ಲಿ ಒಂದಷ್ಟು ಪ್ರಥಮ್ ವಿರುದ್ಧ ಆರೋಪ ಮಾಡಿರುವಂಥದ್ದು. ನೀನು ಯಾಕೆ ಅಲ್ಲೋದೆ, ನೀನು ಯಾಕೆ ಅವರನ್ನು ಮಾತಾಡಿಸ್ಬೇಕಿತ್ತು, ನಿನ್ನ ಕೆಲಸ ಏನಿತ್ತು ಅಷ್ಟು ಮಾತ್ರ ಮುಗಿಸ್ಕೊಂಡು ಬರಬೇಕಿತ್ತು
ಮಾಡ್ಕೊಡ್ತೀವಿ ಅನ್ನುವಂಥದ್ದು ಹೇಳಿದಾಗ ಮತ್ತೆ ಪ್ರಥಮ ಅವ್ರ ವಿರುದ್ಧ ಆರೋಪ ಮಾಡಿದ್ದಾರೆ ವಿಡಿಯೋ ಮೂಲಕ. ಏನಂದರೆ, ನಾನು ಚಿಪ್ಸು ಪಪ್ಸು ತಿನ್ನುವಂಥದ್ದಲ್ಲ, ನಿಮ್ಮಂಥ ಡಿ ಫ್ಯಾನ್ಸು ಡಿ ಕಂಪ್ನಿಗಳನ್ನು ನಾನು ಸುಮಾರು ನೋಡಿದ್ದೀನಿ. ಇದು ಡಿ ಕಂಪ್ನಿ ಅಂತ ಹೇಳಿದ್ರೆ ದಾವೂದ್ ಇಬ್ರಾಹಿಂ ಕಂಪ್ನಿ ಅನ್ನುವಂಥದ್ದು. ನಿಮಗೆ ಅಕ್ಷರದ ಜ್ಞಾನ ಇಲ್ಲ, ಮೊದಲು ಅಕ್ಷರದ ಜ್ಞಾನ ತಿಳ್ಕೊಳ್ಳಿ. ನಿಮ್ಮ ಏನು ನಟ ಇದ್ದಾರೆ, ನಿಮ್ಮ ನಟ ಸಂಕಷ್ಟಕ್ಕೆ ಸಿಲುಕೋಕೆ ಅಭಿಮಾನಿಗಳೇ ಕಾರಣ ಎನ್ನುವಂಥದ್ದು. ಎಲ್ಲ ಒಂದು ಕಡೆ ದರ್ಶನ್ ಸಂಕಷ್ಟಕ್ಕೆ ಸಿಲುಕೊಳ್ಳೋಕ್ಕೆ ಅವರ ಅಭಿಮಾನಿಗಳೇ ದಾರಿ ಮಾಡಿಕೊಡ್ತಿದ್ದಾರೆ ಎನ್ನುವಂಥದ್ದು. ಸ್ಮಿತಾ, ಧನ್ಯವಾದ ಪ್ರವೀಣ್ ಮಾಹಿತಿಗಾಗಿ. ಬೆಂಗಳೂರಿನಲ್ಲಿ ಡೆಡ್ಲಿ ಡಾಗ್ಸ್ ಅಟ್ಯಾಕ್ ಮುಂದುವರೆದಿದೆ. ಮತ್ತೊಬ್ಬ ವ್ಯಕ್ತಿಯ ಬಲಿ ಪಡೆದುಕೊಂಡ್ಬಿಟ್ಟಿದೆ ಡೆಡ್ಲಿ ಡಾಗ್ಸ್. ವಾಕಿಂಗಿಗೆ ಹೋಗಿದ್ದ ವೃದ್ಧನ ಮೇಲೆ ಬೀದಿ ನಾಯಿಗಳು ಭೀಕರ ದಾಳಿ ನಡೆಸಿವೆ. ವೃದ್ಧನ ಕೈ, ಕಾಲು, ಮುಖಕ್ಕೆ ಶ್ವಾನಗಳು ಕಚ್ಚಿವೆ. ಕೈಕಾಲಿನ ಅರ್ಧ ಮಾಂಸವನ್ನೇ ಕಚ್ಚಿ ತಿಂದಿವೆ ನಾಯಿಗಳು. ಬೀದಿ ನಾಯಿಗಳ ಅಟ್ಯಾಕಿಗೆ 71 ವರ್ಷದ ಸೀತಪ್ಪ ಸಾವನ್ನಪ್ಪಿದ್ದಾರೆ. ಕೊಡಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸೀತಪ್ಪ ಬಲಿಯಾದ್ರ ಅನ್ನೋ ಸಹಜ ಪ್ರಶ್ನೆ. 6 ತಿಂಗಳ ಹಿಂದೆ ಕೂಡ ಇದೇ ಜಾಗದಲ್ಲಿ ಬೀದಿ ನಾಯಿಗಳ ದಾಳಿ ನಡೆದಿತ್ತು. ಅವತ್ತೂ ಕೂಡ ನಾಯಿಗಳ ದಾಳಿಗೆ ವೃದ್ಧರೊಬ್ಬರು ಸಾವಿಗೀಡಾಗಿದ್ರು. ಆ ಘಟನೆ ಬಳಿಕ ಕೂಡ ಬಿಬಿಎಂಪಿ ಎಚ್ಚೆತ್ತುಕೊಂಡಂತೆ ಕಾಣ್ತಾ ಇಲ್ಲ. ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಇದೀಗ ಮೃತ ಸೀತಪ್ಪ ಅವರ ಪುತ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೊಡಿಗೆಹಳ್ಳಿಯ ಟೆಲಿಕಾಂ ಬಡಾವಣೆಯಲ್ಲಿ ಇದೀಗ ಬೀದಿ ನಾಯಿಗಳದ್ದೇ ಆತಂಕ. ಕಳೆದ ವಾರವಷ್ಟೇ ಇಡೀ ರಾಜ್ಯದ ಉದ್ದಗಲಕ್ಕೂ ಯಾವ ರೀತಿ ಬೀದಿ ನಾಯಿಗಳ ಉಪಟಳ ಹೆಚ್ಚಾಗಿದೆ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಒಂದು ರೀತಿ ಅಭಿಯಾನವನ್ನೇ ಮಾಡಿತ್ತು. ಸ್ಥಳೀಯ ಆಡಳಿತದ ಕಣ್ತರಿಸೋ ಪ್ರಯತ್ನವನ್ನ ಮಾಡಿತ್ತು. ಹಾಗೆ ರಾಜಕೀಯ ವಲಯದಲ್ಲೂ ಕೂಡ ಈ ಬಗ್ಗೆ ಜೋರು ಚರ್ಚೆ ಆಗಿತ್ತು. ಇನ್ಫ್ಯಾಕ್ಟ್ ನ್ಯಾಷನಲ್ ಲೆವೆಲ್ ಸುದ್ದಿ. ಬೀದಿ ನಾಯಿಗಳ ಹಾವಳಿಯಿಂದಾಗಿ ಜನ ಸಾಯ್ತಾ ಇದ್ರೆ ಕಾಂಗ್ರೆಸ್ ಸರ್ಕಾರ ಬಿರಿಯಾನಿ ಭಾಗ್ಯ ಕೊಡ್ಲಿಕ್ಕೆ ಹೊರಟಿದೆ ಬೀದಿ ನಾಯಿಗಳಿಗೆ ಅನ್ನೋ ವಿಚಾರ ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಯಾಗಿತ್ತು. ಇಷ್ಟಾದರೂ ನಮ್ಮ ಅಧಿಕಾರಿಗಳು, ರಾಜಕಾರಣಿಗಳು ಎಚ್ಚೆತ್ತುಕೊಂಡಿಲ್ಲ ಅನ್ನೋದಕ್ಕೆ ಸೀತಪ್ಪ ಅವರ ಸಾವು ಉದಾಹರಣೆಯಾಗಿ ನಿಲ್ತಾ ಇದೆ. ನಮ್ಮ ಪ್ರತಿನಿಧಿ ಮುತ್ತಪ್ಪ ನೇರ ಸಂಪರ್ಕದಲ್ಲಿ. ಮುತ್ತಪ್ಪ, ಬೀದಿ ನಾಯಿಗಳ ಉಪಟಳಕ್ಕೆ ಬ್ರೇಕ್ ಹಾಕಬೇಕು ಅಂತ ಹೇಳಿ ಚರ್ಚೆ ನಡೆಯುತ್ತೆ, ಆದರೆ ಆ ರೀತಿಯ ಪ್ರಯತ್ನಗಳು ನಡೀತಿಲ್ಲ ಅನ್ನೋದಕ್ಕೆ ನಿನ್ನೆ ಆಗಿರುವ ಘಟನೆ ಕೂಡ ಸಾಕ್ಷಿಯಾಗಿ ನಿಲ್ತಾ ಇರೋದು. ಸ್ಮಿತಾ, ನಿಜ ಏನಂದ್ರೆ ಈಗ ಕೊಡಿಗೆಹಳ್ಳಿಯ ಈ ಒಂದು ಟೆಲಿಕಾಂ ಬಡಾವಣೆಯಲ್ಲಿ ನಿನ್ನೆ 71 ವರ್ಷದ ಸೀತಪ್ಪ ಅನ್ನೋರು ವಾಕಿಂಗ್ ಬರ್ತಾರೆ. ಈ ವಾಕಿಂಗ್ ಬರುವಂತಹ ಸಂದರ್ಭದಲ್ಲಿ ಇದೇ ಜಾಗದಲ್ಲಿ ಏಕಾಏಕಿ 10 ನಾಯಿಗಳು ಅವರ ಮೇಲೆ ದಾಳಿ ಮಾಡುವ ಮೂಲಕ ಅವರನ್ನ ಇದೇ ಜಾಗದಲ್ಲಿ ಸಾಯೋ ಹಾಗೆ ಕಚ್ಚಿರುವಂಥದ್ದು. ಸದ್ಯಕ್ಕೆ ಇಡೀ ಗ್ರಾಮಸ್ಥರಲ್ಲಿ ಈಗ ಒಂದು ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಎಲ್ಲರೂ ಕೂಡ ಭಯದಲ್ಲಿರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ 6 ತಿಂಗಳ ಹಿಂದೆ ಅಷ್ಟೇ ಇಲ್ಲಿ ಇದೇ ಬೀದಿ ನಾಯಿಗಳು ಮತ್ತೊಬ್ಬ ವ್ಯಕ್ತಿಯನ್ನ ಕಚ್ಚಿರುವಂತಹ ಕಾರಣಕ್ಕಾಗಿ ಆ ವ್ಯಕ್ತಿ ಕೂಡ ಮೃತಪಟ್ಟಿದ್ದ. ಇದು ಈ ಬಡಾವಣೆಯಲ್ಲಿ 2ನೇ ಘಟನೆ ಆಗಿರುವಂಥದ್ದು. ಒಟ್ಟು 2 ಬೀದಿ ನಾಯಿಗೆ ಈಗ ಮೃತಪಟ್ಟಿದ್ದಾರೆ. ನನ್ನ ಜೊತೆಗೆ ಗ್ರಾಮಸ್ಥರು ಕೂಡ ಇದ್ದಾರೆ, ಅವರ ಮಗ ಕೂಡ ಇದ್ದಾರೆ. ವೆಂಕಟೇಶ್ ಅವರೇ, ನಿನ್ನೆ ಏನಾಗಿದೆ ಇಲ್ಲಿ? ಅವರು 4 ಗಂಟೆಗೆ ಬಂದಿದ್ದಾರೆ. ಈ ಕಡೆ ಬಂದಿದ್ದಾಗ ನಾಯಿಗಳು ಇಟ್ಕೊಂಡಿದ್ದಾವೆ. ನಾವು ಮನೆ ಹತ್ರ ನೋಡಿದ್ರೆ ನಮ್ಮಪ್ಪ ಕಾಣ್ತಾ ಇರಲಿಲ್ಲ. ನಾವು ಹುಡ್ಕೊಂಬಂದಾಗ ಇಲ್ಲಿ ಪೊಲೀಸ್ನವ್ರು ನಿಂತಿದ್ರು. ಅವರು ಅಷ್ಟೊತ್ತಿಗೆ ಆಂಬುಲೆನ್ಸ್ ಮಾಡಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕಳಿಸ್ಬಿಟ್ಟಿದ್ರು. ಅವಾಗ ಅವರು ಫೋಟೋ ತೋರಿಸಿದ್ರು, ಇದು ಇವರೇನಾ ನಿಮ್ಮಪ್ಪ ಅಂತ. ಹೌದು ಅಂದ್ಕೊಂಡು ನಾವು ಗೌರ್ಮೆಂಟ್ ಹಾಸ್ಪಿಟ್ಲ್ ಹೋದಾಗ ಮಾರ್ಚರಿಯಾಗಿತ್ತು ಬಾಡಿ. ಕೈ ಕಾಲು ಎರಡು ಕೈ 2 ಕಾಲು 2 ಕೈ ಫುಲ್ ತಿಂದಾಕ್ಬಿಟ್ಟಿದ್ದು. ಬರೀ ಮೂಳೆ ಕಾಣ್ತಾ ಇತ್ತು. ಆ ಥರ ವಾತಾವರಣ ಹೇಗಿದೆ ಸರ್? ಎಷ್ಟು ನಾಯಿಗಳಿದಾವೆ ಇಲ್ಲಿ? ಸರ್, ಇಲ್ಲಿ ಸುಮಾರು ಒಂದು 25ರಿಂದ 40 ನಾಯಿಗಳಿದ್ದಾವೆ. ಏನಾಗ್ತದೆ, ಇಲ್ಲಿ ಪಕ್ಕದಲ್ಲೇ ದೊಡ್ಡ ಬೊಮ್ಮಸನ ಕೆರೆ ಇದೆ. ಅಲ್ಲಿ ಅಪಾರ್ಟ್ಮೆಂಟ್ ಅವರೆಲ್ಲ ಅದಕ್ಕೆ ಆಹಾರ ಹಾಕ್ತಿರ್ತಾರೆ, ಇಲ್ಲೇ ಇದ್ದಾವೆ. ಅದೇನಾಗ್ತಿದೆ, ಮೊದಲು ಒಂದು 6 ತಿಂಗಳಿಂದ ಪರಮೇಶ್ ಅಂತೇಳಿ ಒಬ್ಬ ಹುಡುಗ ಬಂದಿದ್ದ. ಅವ್ನು 12 ಗಂಟೆ ರಾತ್ರಿ ಕೆಲಸ ಮುಗಿಸ್ಕೊಂಡು ಬರೋಂತಾಗ ಮಳೆ ಇದ್ದಿದ್ದ ಕಾರಣ ಅಲ್ಲಿ ಇತ್ತಿದ್ದಾಗ ನಾಯಿಗಳೆಲ್ಲ ಅಟ್ಯಾಕ್ ಮಾಡಿ ಒಂದು 25 ನಾಯಿ ಅವನ್ನ ಕಚ್ಚಿ ಅಲ್ಲೇ ಸ್ಥಳದಲ್ಲೇ ಮೃತಪಟ್ಟಿರ್ತಾನೆ. ಹಾಗೆ ಈಗ 6 ತಿಂಗಳ ನಂತರ ಈಗ ಸೀತಪ್ಪ ಅನ್ನೋರು ಈಗ ಅದು ಇಲ್ಲಿ ಬಂದು ವಾಕಿಂಗ್ಗೆ ಅಂತ ಬಂದಿದ್ದಾಗ ಇದರ ನಾಯಿಗಳೆಲ್ಲ ಅದಕ್ಕೆ ಕಚ್ಚಿ ಸುಮಾರು ಬಾಡಿಯೆಲ್ಲ ಸುಮಾರು ಏಟ್ ಮಾಡಿ ತಿಂದಾಕಿ ಇಲ್ಲೇ ಸ್ಥಳದಲ್ಲೇ ಮೃತಪಟ್ಟಿರ್ತಾರೆ. ಇದಕ್ಕೆ ಸರ್ಕಾರ ಹಾಗೂ BBMP ಅವರು ಮುಂಜಾಗ್ರತೆಯಿಂದ ಬೇಗ ಕ್ರಮ ತಗೊಂಡು ಇದಕ್ಕೆ ಪರಿಹಾರ ಕೊಡಬೇಕು. ಹಾಗೂ ಮಕ್ಕಳುಗಳು, ಮಹಿಳೆಯರು, ವಯಸ್ಸಾದವರು ಓಡಾಡೋಕ್ಕಾಗ್ತಾ ಇಲ್ಲ. ಇದರಿಂದ DK ಶಿವಕುಮಾರ್ ಆಗಲಿ
DCM. ಮತ್ತೊಂದು ಕಡೆ ಈಗ ಈ ಘಟನೆ ಆದ ನಂತರದಲ್ಲಿ BBMP ಅಧಿಕಾರಿಗಳು ಈ ಬೀದಿ ನಾಯಿಗಳನ್ನ ಸೆರೆ ಹಿಡಿಯುವಂತಹ ಒಂದು ಟೀಮನ್ನು ಈಗ ಕಳಿಸಿದ್ದಾರೆ. ಏನಂದ್ರೆ ಸಾಕಷ್ಟು ಜನ ಈ ಭಾಗದಲ್ಲಿ ಇಬ್ಬರು ಮೃತಪಟ್ಟರು ಕೂಡ ಇವರು ಎಚ್ಚೆತ್ತುಕೊಂಡಿರಲಿಲ್ಲ. ಆದರೆ ಈಗ ಈ ಒಂದು ತಂಡವನ್ನು ಕಳಿಸುವಂತಹ ಕೆಲಸ ಮಾಡಿದ್ರೆ ಈಗಾಗಲೇ ಇಲ್ಲಿರುವಂತಹ ಜನ ಈಗ ಈ ಬೀದಿ ನಾಯಿಗಳನ್ನ ಶಿಫ್ಟ್ ಮಾಡಿ ಅಂತ ಹೇಳಿ ದೂರು ಕೊಟ್ಟಿದ್ರು. ಈಗ 2 ಬೀದಿ ನಾಯಿಗಳನ್ನ ವಶಪಡಿಸಿಕೊಂಡು ಬೇರೆ ಕಡೆಗೆ ಶಿಫ್ಟ್ ಮಾಡುವಂತಹ ಕೆಲಸವನ್ನು ಈಗ ಮಾಡಲಾಗ್ತಾ ಇದೆ. ಇದೇ ಬೀದಿ ನಾಯಿಗಳು ನಿನ್ನೆ 71 ವರ್ಷದ ಸೀತಪ್ಪ ಅವರನ್ನ ಬಲಿ ಪಡೆದಿರುವಂಥದ್ದು. ಈ ಒಂದು ಭಾಗದಲ್ಲಿ ಈಗ 2ನೇ ಒಂದು ಘಟನೆ. ಈಗ ಈ ಬಡಾವಣೆಯ ಮತ್ತೊಂದು ನಾನು ದೃಶ್ಯವನ್ನು ತೋರಿಸ್ತೀನಿ. ಪ್ರತಿ ಗಲ್ಲಿಯಲ್ಲಿ ಹೋದ್ರೂ ಕೂಡ 30 ರಿಂದ 40 ಬೀದಿ ನಾಯಿಗಳು ಇದೇ ರೀತಿಯಾಗಿ ಜನರನ್ನ ಬಲಿ ಪಡೆದಕ್ಕೆ ನಿಂತಿದೆ ಅಂತ ಹೇಳ್ಬಿಟ್ಟು ಇಲ್ಲಿರುವಂತಹ ಸ್ಥಳೀಯರು ಯಾವ ಮಟ್ಟಿನ ಪರಿಸ್ಥಿತಿ ಇದೆ ಅಂದ್ರೆ ಸುಪ್ರೀಂ ಕೋರ್ಟ್ ಕೂಡ ಈ ಬೀದಿ ನಾಯಿಗಳ ಉಪಟಳದ ಬಗ್ಗೆ ಕಳವಳ ವ್ಯಕ್ತಪಡಿಸಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇದೆ. ವಾದ ಪ್ರತಿವಾದವನ್ನ ನೋಡಿದ್ರೆ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಉಳಿದ ಆರೋಪಿಗಳು ಮತ್ತೊಮ್ಮೆ ಜೈಲಿಗೆ ಹೋದ್ರೂ ಕೂಡ ಆಶ್ಚರ್ಯ ಇಲ್ಲ ಅನ್ನುವಂಥದ್ದು. ಇಷ್ಟೆಲ್ಲ ಆಗ್ತಿದ್ರು ಕೂಡ ದರ್ಶನ್ ಅಭಿಮಾನಿಗಳ ಅತಿರೇಕದ ವರ್ತನೆಗೆ ಮಾತ್ರ ಬ್ರೇಕ್ ಬೀಳ್ತಲೇ ಇಲ್ಲ. ನಟಿ ರಮ್ಯಾ ವಿರುದ್ಧ ಅಶ್ಲೀಲವಾಗಿ ಮಾತನಾಡಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಡಿ ಫ್ಯಾನ್ಸ್. ದರ್ಶನ್ ಫ್ಯಾನ್ಸ್ ಪಾಲಿಗೆ ರಣಚಂಡಿಯಾದ ರಮ್ಯಾ. ಡಿ ಫ್ಯಾನ್ಸ್ನ ಪುಂಡರ ವಿರುದ್ಧ ದಾಖಲಾಯಿತು FIR. ಚಿತ್ರದುರ್ಗದ ರೇಣುಕಾಸ್ವಾಮಿ ಬರ್ಬರ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಅಭಿಮಾನಿಗಳು ನಟಿ ಮಾಜಿ ಸಂಸದೆ ರಮ್ಯಾ ಮಧ್ಯೆ ಸಮರ ಶುರುವಾಗಿದೆ. ಕಾಟೇರನ ಅಭಿಮಾನಿಗಳ ವಿರುದ್ಧ ಸಮರ ಸಾರಿರುವ ರಮ್ಯಾ ಕಾನೂನಾತ್ಮಕವಾಗಿ ಪಾಠ ಕಲಿಸಲು ಮುಂದಾಗಿದ್ದು ಕಮಿಷನರ್ಗೆ ದೂರು ಕೊಟ್ಟಿದ್ರು. ಈ ಸಂಬಂಧ ಸೈಬರ್ ಕ್ರೈಂ ಠಾಣೆಯಲ್ಲಿ 43 ಇನ್ಸ್ಟಾ ಖಾತೆಗಳ ವಿರುದ್ಧ FIR ದಾಖಲಾಗಿದೆ. ರಮ್ಯಾಗೆ ಡಿ ಗ್ಯಾಂಗ್ನಿಂದ ಅತ್ಯಾಚಾರ ಬೆದರಿಕೆ. ಅಕೌಂಟ್ಸ್ ಯಾವುದು ಜಾಸ್ತಿ ಕೆಟ್ಟದಾಗಿತ್ತು, ಥ್ರೆಟ್ನಿಂಗ್ ಆಗಿತ್ತು, ಅದನ್ನ ಮಾತ್ರ ನಾನು ಹಾಕಿದ್ದೀನಿ. ಇನ್ನು ಮಿಕ್ಕಿದೆಲ್ಲ ಐ ಹ್ಯಾವ್ ಜಸ್ಟ್ ಲೆಟ್ ಇಟ್ ಗೋ. ಹೌದು, ತೀರಾ ಹಾಕಿದ್ದಾರೆ. ದಿ ಗಿವನ್ ರೇಪ್ ಥ್ರೆಟ್ಸ್. ರೇಣುಕಾಸ್ವಾಮಿ ಬದಲು ನಿಮ್ಮನ್ನು ಮರ್ಡರ್ ಮಾಡಬೇಕಾಗಿತ್ತು ಅಂತ ಹಾಕಿದ್ರು. ಮತ್ತೆ ಬೇರೆ ಐ ಕಾಂಟ್ ಇವನ್ ರಿಪೀಟ್ ಇಟ್. ಇನ್ನೊಂದು ಏನಂದ್ರೆ ನನಗೆ ಆ್ಯಕ್ಚುಲಿ ಇಷ್ಟು ಕೆಟ್ಟ ವರ್ಡ್ಸ್ ನನ್ನ ಲೈಫಲ್ಲಿ ನಂಗೆ ಗೊತ್ತಿರಲಿಲ್ಲ. ಹೆಣ್ಮಕ್ಳ ಹೆಸರಿನಲ್ಲಿ ನಕಲಿ ಖಾತೆಗಳ ಸೃಷ್ಟಿ. ಆಕ್ಚುಲಿ ನನಗೆ ಹೆಣ್ಮಕ್ಳು ಹೆಸರಲ್ಲ ಅನ್ಸುತ್ತೆ. ನನಗೆ ಇವ್ರು ಹುಡುಗರು ಏನು ಮಾಡ್ತಾ ಇದ್ರು ಗೊತ್ತಾ, ಅವ್ರು ಬೇಕಂತ ಹುಡುಗಿರ ಹೆಸರು ಯೂಸ್ ಮಾಡ್ತಾ ಇದ್ದಾರೆ, ಹುಡುಗಿರ ಫೋಟೋ ಯೂಸ್ ಮಾಡ್ತಾ ಇದ್ದಾರೆ. ನನ್ಗನ್ಸಲ್ಲ ಈ ಥರ ಯಾವ ಬಾಯಲ್ಲೂ, ಹೆಣ್ಮಕ್ಳು ಬಾಯಲ್ಲಂತೂ ಈ ಥರ ಪದಗಳು ಬಳಸೋಕ್ಕೆ ಸಾಧ್ಯನೇ ಇಲ್ಲ. ಐ ಡೆಫಿನೆಟ್ಲಿ ಫೀಲ್ ದ್ಯಾಟ್ ಇವ್ರು ಯಾರೋ ಒಬ್ಬರು ಕೂತ್ಕೊಂಡು ಒಂದು 100 ಅಕೌಂಟ್ ಮಾಡಿದ್ದಾರೆ. ಯಾವುದಕ್ಕೂ ಮುಖನೂ ಇಲ್ಲ, ಹೆಸರು ಇಲ್ಲ, ಏನೇನೋ ಯೂಸರ್ ನೇಮ್ ಯೂಸ್ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಹೆಣ್ಮಕ್ಳದು ಫೋಟೋಸ್ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ನನಗೆ ಒಬ್ಬರು ಟ್ರೋಲ್ ಮಾಡಿರೋರು ಸಿಸ್ಟರ್ ನನಗೆ ಮೆಸೇಜ್ ಮಾಡಿದ್ರು, ಮ್ಯಾಮ್ ನಾವು ಕ್ಷಮಿಸಿ ಪ್ಲೀಸ್, ಗೊತ್ತಿರಲಿಲ್ಲ, ನಮ್ಮ ಅಣ್ಣ ಹಿಂಗೆ ಮಾಡಿಬಿಟ್ಟಿದ್ದಾರೆ ಅಂತ ಅವ್ರು ಮೆಸೇಜ್ ಮಾಡಿದ್ರು. ಅದು ಕೂಡ ನಾನು ಕಂಪ್ಲೇಂಟಲ್ಲಿ ಹಾಕಿದ್ದೀನಿ. ಅದು ಕೂಡ ನಿಮಗೆ ಸಿಗ್ಬೋದೇನೋ. ರೇಣುಕಾಸ್ವಾಮಿಯದ್ದು ತಪ್ಪಾದ್ರೆ ನಿಮ್ದು ತಪ್ಪಲ್ವಾ? ಈ ಬಾಸ್ ಫ್ಯಾನ್ಸ್ಗೂ ಅನ್ಸುತ್ತೆ ರೇಣುಕಾಸ್ವಾಮಿ ಮಾಡಿದ ತಪ್ಪಂತ. ಮತ್ತೆ ನೀವು ಮಾಡ್ತಿರೋದು ಸೇಮ್ ಟು ಸೇಮ್ ಅಲ್ವಾ? ಅದು ತಪ್ಪಂತ ಇವ್ರಿಗೆ ಅನ್ಸಲ್ವಾ? ಐ ಆಮ್ ಶಾಕ್ಡ್. ಅಂದರೆ ಪವಿತ್ರ ಗೌಡ ಕಳ್ಸಿದ್ ಮಾತ್ರ ನಿಮಗೆ ರೋಷ ಬಂತು, ಕೋಪ ಬಂತು. ಅದೇ ಬೇರೆ ಹೆಣ್ಮಕ್ಳಿಗೆ ಅಲ್ಲ. ನೀವು ಯೋಚನೆ ಮಾಡಿ, ನನಗೆ ಈ ಥರ ಕಳಿಸ್ತಾರಂದರೆ ಐ ಆಮ್ ಜಸ್ಟ್ ವಂಡ್ರಿಂಗ್. ಸೋಷಿಯಲ್ ಮೀಡಿಯಲ್ಲಿ ಎಷ್ಟೋ ಜನ ಆ್ಯಕ್ಚುಲಿ ಹುಡುಗಿರು ನಾನು ನೋಡಿದ್ದೀನಿ, ಅವ್ರಿಗೆ ಟ್ರೋಲ್ ಮಾಡೋರೆಲ್ಲ ಅವ್ರು ವಿಡಿಯೋ ಮಾಡಿ ಹಾಕಿದ್ದಾರೆ. ಸೊ ಹ್ಯಾಟ್ಸ್ ಆಫ್. ನನ್ನ ಬಳಿ ದರ್ಶನ್ ನಂಬರ್ ಕೂಡ ಇಲ್ಲ. ದರ್ಶನ್ ನಿಮ್ಮ ಸಹ ಕಲಾವಿದ, ನಿಮ್ಮ ಹಿಂದೆ ಕೂಡ ಅವ್ರ ಜೊತೆ ಆಕ್ಟ್ ಮಾಡಿದ್ದೀರಾ. ನೀವೇನಾದ್ರು ಇವತ್ತು ಆ ವಿಚಾರವಾಗಿ ಈ ಥರ ಆಗಿದ್ರೆ ನೀವೇನಾದ್ರು ಮೆಸೇಜ್ ಹಾಕಿ ಅಥವಾ ಇಲ್ಲಪ್ಪ, ನಾನು ಯಾವತ್ತೂ ಇಂಡಸ್ಟ್ರಿ ಅವ್ರ ಹತ್ರ ನಾನೇನು ಅಷ್ಟು ಐ ಡೋಂಟ್ ಕೀಪ್ ಡೈರೆಕ್ಟ್ ಟಚ್. ಏನಿದ್ರೆ ಅಷ್ಟಕ್ಕಷ್ಟೇ ಕೆಲಸ ಅಷ್ಟೇ ಬಿಟ್ಟು ನಾನು ಐ ಡೋಂಟ್ ಮಿಂಗಲ್ ಮಚ್. ಸೊ ಹಾಗಾಗಿ ಅವ್ರ ನಂಬರು ಇಲ್ಲ ನನ್ನ ಹತ್ರ ಆ್ಯಂಡ್ ಐ ಆಮ್ ನಾಟ್ ಇನ್ ಟಚ್ ವಿತ್ ದೆಮ್. ಒಂದು ಮದುವೆಲಿ ಸಿಕ್ಕಿದಾಗ ಮಾತಾಡ್ಸಿದ್ರು, ಬಟ್ ದಿಸ್ ಇಸ್ ಬಿಫೋರ್ ರೇಣುಕಾಸ್ವಾಮಿ. ಅವಾಗ ಚೆನ್ನಾಗೇ ಮಾತಾಡ್ಸಿದ್ರು, ನಾನು ಚೆನ್ನಾಗಿ ಮಾತಾಡ್ಸಿದೆ. ದರ್ಶನ್ ಮೊದಲೇ ಎಚ್ಚೆತ್ತಿದ್ದರೆ ಕೊಲೆ ಆಗುತ್ತಿರಲಿಲ್ಲ. 100% ಅವ್ರ ಜವಾಬ್ದಾರಿ ಇದೆ. ಅವರು ಇದನ್ನ ಮುಂಚೆನೇ ಮಾಡಬೇಕಾಗಿತ್ತು. ಆ್ಯಕ್ಚುಲಿ ಅವ್ರು ಮುಂಚೆನೇ ಮಾಡಿದಿದ್ರೆ ರೇಣುಕಾಸ್ವಾಮಿ ಅವರು ಈ ಥರ ಮೆಸೇಜ್ಗಳು ಕಳಿಸ್ತಾ ಮೇ ಬಿ ಹಿ ವುಡ್ ನಾಟ್ ಹ್ಯಾವ್ ಸೆಂಟ್ ಆಲ್ಸೋ. ಯಾರು ಗೊತ್ತು ಅಲ್ವಾ? ಯಾಕಂದರೆ ರೇಣುಕಾಸ್ವಾಮಿ ದರ್ಶನ್ ಫ್ಯಾನ್ ಅಲ್ವಾ? ಅವ್ರು ಮುಂಚೆನೇ, ನಾನು 2 ವರ್ಷ ಮುಂಚೆನೇ ಹೇಳಿದ್ದೆ ಈ ಥರ ಆಗ್ತಾ ಇದೆ ಅಂತ. ಅಟ್ಲೀಸ್ಟ್ ಅವಾಗ ಏನಾದರೂ ಅವ್ರು ಕ್ರಮಕ್ಕೆ ತೊಗೊಂಡಿದ್ರೆ, ಈ ಥರ ಅವ್ರ ಫ್ಯಾನ್ಸಿಗೆ ಹೇಳಿದಿದ್ರೆ ಮೇ ಬಿ ರೇಣುಕಾಸ್ವಾಮಿ ಇನ್ಸಿಡೆಂಟ್ ಆಗದೇ ಇರ್ಬೋದೇನು. ವಿಜಯಲಕ್ಷ್ಮಿ, ರಕ್ಷಿತಾ ನನ್ನ ವಿರುದ್ಧ ಮಾತಾಡಿಲ್ಲ. ಆ್ಯಕ್ಚುಲಿ ಐ ಡೋಂಟ್ ಥಿಂಕ್ ಅವರಿಬ್ಬರು ನನ್ನ ಬಗ್ಗೆ ಹೇಳಿದ್ದಾರೆ ಅಂತ ನನಗೆ ಅನ್ಸಲ್ಲ. ಬಿಕಾಸ್ ವಿಜಿ ಐ ಡೋಂಟ್ ಥಿಂಕ್ ಅವ್ರು ಏನಾದರೂ ಆ ಥರ ಹಾಕಿದ್ರೆ ಶಿ ಮಸ್ಟ್ ಬಿ ಅಂಡರ್ ಪ್ರೆಷರ್ ಆರ್ ಸಮಥಿಂಗ್. ಬಿಕಾಸ್ ಅವರು ಯಾವತ್ತೂ ಆ ಥರ ಐ ಡೋಂಟ್ ಥಿಂಕ್ ವಿ ಹ್ಯಾವ್ ದ್ಯಾಟ್ ರಿಲೇಷನ್ಶಿಪ್. ರಕ್ಷಿತಾನು ಕೂಡ ಐ ಡೋಂಟ್ ಥಿಂಕ್ ನನಗೆ ಯಾರು ಕಳಿಸಿದ್ರು ಅವ್ರು ಹಾಕಿದ್ದು. ಐ ಡೋಂಟ್ ಥಿಂಕ್ ಇಟ್ ಇಸ್ ಪರ್ಟೈನಿಂಗ್ ಟು ಮೀ.
ದರ್ಶನ್ ಫ್ಯಾನ್ಸ್ ವರ್ತನೆ ಮಿತಿ ಮೀರುತ್ತಿದ್ದಂತೆಯೇ ರಮ್ಯಾ ಆಕ್ರೋಶ ಹೊರಹಾಕಿದ್ರು. ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಎನ್ನುವುದಕ್ಕೆ ಅಶ್ಲೀಲ ಕಾಮೆಂಟ್ಸ್ ಹಾಕಿ ಮುಗಿಬಿದ್ದ ಡಿ ಫ್ಯಾನ್ಸ್ ಪುಂಡರಿಗೆ ಪಾಠ ಕಲಿಸಲು ಸ್ಯಾಂಡಲ್ವುಡ್ ಕ್ವೀನ್ ಕಾನೂನು ಸಮರ ಸಾರಿದ್ದು ಮಾತ್ರ ಒಳ್ಳೆಯ ನಿರ್ಧಾರ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಿಬಿಎಂಪಿ ಮುಖ್ಯ ಆಯುಕ್ತರು ಇವತ್ತು ಸಿಲಿಕಾನ್ ಸಿಟಿ ರೌಂಡ್ಸ್ ಹಾಕ್ತಿದ್ದಾರೆ. ಫುಟ್ಪಾತ್ ಮೇಲೆ ಓಡಾಡೋಕೆ ಆಯುಕ್ತರೇ ಪರದಾಡಿರುವ ಘಟನೆ ನಡೆದಿದೆ. ಕಾರ್ನಿಂದ ಇಳಿದು ನಡೆದಾಗ ನಿಜ ಸ್ಥಿತಿ ಅವರಿಗೆ ಅರಿವಿಗೆ ಬಂದಿದೆ. ಅವೈಜ್ಞಾನಿಕ ಫುಟ್ಪಾತ್ ಕಂಡು ಕೆಂಡಾಮಂಡಲರಾಗಿದ್ದಾರೆ ಕಮಿಷನರ್. ಬೆಂಗಳೂರಿಗರ ಪರದಾಟವನ್ನ ಸ್ವಯಂ ಅನುಭವಿಸಿದ್ದಾರೆ ಆಯುಕ್ತರು. ಇನ್ನು ಆಯುಕ್ತರ ಜೊತೆಗಿದ್ದ ಅಧಿಕಾರಿಗಳಿಗೆ ಆಯುಕ್ತ ಮಹೇಶ್ವರ ರಾವ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಫುಟ್ಪಾತ್ ಮೇಲೆಯೇ ಕಸದ ರಾಶಿ ಇದೆ, ಮಣ್ಣಿದೆ. ಇದನ್ನ ಕಂಡು ಗರಂ ಆಗಿದ್ದಾರೆ. ಡೇರಿ ಸರ್ಕಲ್ ಸುತ್ತಲೂ ಆಯುಕ್ತರು ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. Dairy Circle in the Banerghatta road, because it is only 4 kilometers from Dairy Circle to Banerghatta, and it is one of the most beautiful stretches. ಒಳ್ಳೆ ಫುಟ್ಪಾತ್ ಎಲ್ಲ ಇದೆ. ಇದನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದರೆ, ಸ್ವಲ್ಪ ಫುಟ್ಪಾತ್ ವೈಡನ್ ಮಾಡಿದರೆ, ಜನರು ಏನು ಮೆಟ್ರೋ ಉಪಯೋಗ ಮಾಡ್ತಾರೆ ಇಲ್ಲಿಂದ ಆರಾಮಿಂದ ದೇ ಕ್ಯಾನ್ ಯೂಸ್ ದ ಫುಟ್ಪಾತ್ ಆ್ಯಂಡ್ ದೇ ಕ್ಯಾನ್ ಯೂಸ್ ದ ಮೆಟ್ರೋ ವೆರಿ ಈಸಿಲಿ. ಅದಕ್ಕೆ ನಾವು ಇಲ್ಲಿಂದ ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದೇವೆ. ಭಾಳಷ್ಟು ಜಾಗದಲ್ಲಿ ಸ್ವಲ್ಪ ಚೂರು ರಿಪೇರ್ ಇದೆ, ಡ್ರೈನೇಜ್ ಸ್ವಲ್ಪ ವೀಕ್ ಇದೆ, ಸ್ವಲ್ಪ ಮೇಂಟೆನೆನ್ಸು, ಹೈಟ್ ಎಟ್ಸೆಟ್ರಾ ನೋಡ್ಲಿಕ್ಕೆ ಬಂದಿದ್ದೇವೆ. ಬಹುತೇಕ ಇದು ಒಂದು ಶೋಕೇಸ್ ಮಾಡ್ಬೋದು ನಾವು ಸಿಟಿಗೆ. ಇದೇ ಥರ ನಾವು ಮಾಡಿದರೆ ಜನರು ಮನೆಯಿಂದ ಆಫೀಸ್ ತನಕ ನಡೆದು ಹೋಗಲಿಕ್ಕೆ ಅವರಿಗೆ ಅವಕಾಶ ಕಲ್ಪಿಸಿದರೆ ಆ್ಯಂಡ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಉಪಯೋಗ ಮಾಡಿದರೆ, ಇದಕ್ಕಿಂತ ನಮ್ಮ ಬ್ಯಾಂಗ್ಳೂರು ಟ್ರಾಫಿಕ್ಕಿಗೆ ಸಹ ಸ್ವಲ್ಪ ಸಮಸ್ಯೆ ಕಡಿಮೆ ಆಗ್ತದೆ. ನಮ್ಮ ಜನರದು ಸ್ವಾಸ್ಥ್ಯ ಮತ್ತು ಹೆಲ್ತು ಸಹ ಇಂಪ್ರೂವ್ ಮಾಡಲಿಕ್ಕೆ ಅವಕಾಶ ಇದೆ. ಹೌದು, ಏನು ಡಿಫಾಲ್ಟರ್ಸ್ ಇದ್ದಾರೆ, ಒಂದು ಮೂರುವರೆ ಲಕ್ಷ ಇದ್ದಾರೆ. ಸೊ ಅವರಿಗೆ ನಾವು ನೋಟಿಸ್ ಕೊಟ್ಟಿದ್ದೇವೆ. ಬಹುತೇಕ ಅವರು ಪೇಮೆಂಟ್ ಮಾಡಿದ್ದಾರೆ. ನಾವು ಕನಿಷ್ಠ ಒಂದು 500 ರಿಂದ 700 ಕೋಟಿ ತನಕ ಡ್ಯೂಸ್ ಇರ್ಬೋದು ಅಂತ ಹೇಳಿ ವಿತ್ ಪೆನಲ್ಟಿ. ಸೊ ಅದು ಚೆಕ್ ಮಾಡಬೇಕು, ಅದು ಹೇಗೆ ಮಾಡಲಿಕ್ಕೆ ಆಗ್ತದೆ. ಮಾತ್ರ ಅದರಿಂದ ಸ್ವಲ್ಪ ಸಿಟಿಗೆ ಅನುಕೂಲ ಆಗ್ತದೆ. ರಾಜ್ಯದಲ್ಲಿ ಯೂರಿಯಾ ಗೊಬ್ಬರಕ್ಕಾಗಿ ರೈತರ ಗೋಳಾಟ ಮುಂದುವರೆದಿದೆ. ಅಗ್ರೋ ಏಜೆನ್ಸಿಗಳ ಎದುರು ಅನ್ನದಾತರು ಸಾಲುಗಟ್ಟಿ ನಿಲ್ಲೋ ಹಾಗಾಗಿದೆ. ಹೀಗಿದ್ರೂ ಕೂಡ ಸರ್ಕಾರ ಮಾತ್ರ ತನ್ನದೇ ಸಬೂಬನ್ನ ಕೊಡ್ತಾ ಇದೆ. ಯೂರಿಯಾ ಗೊಬ್ಬರಕ್ಕಾಗಿ ರೈತರ ಗೋಳಾಟ. ಸರ್ಕಾರಕ್ಕೆ ಹಿಡಿಶಾಪ ಹಾಕುತ್ತಿರುವ ಅನ್ನದಾತ. ಇದು ಒಂದು ಜಿಲ್ಲೆ, ಒಂದು ತಾಲೂಕು, ಒಂದು ಗ್ರಾಮದ ಕಥೆಯಲ್ಲ. ಬದಲಿಗೆ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲೂ ರೈತರದ್ದು ಒಂದೇ ಕೂಗು. ಅದು ಯೂರಿಯಾ ಗೊಬ್ಬರ ಕೊಡಿ ಸ್ವಾಮಿ ಅನ್ನೋದು. ವಿಜಯನಗರದಲ್ಲೂ ಯೂರಿಯಾ ಗೊಬ್ಬರಕ್ಕೆ ರೈತರ ಪರದಾಟ ತಪ್ಪುತ್ತಿಲ್ಲ. ಹೂವಿನ ಹಡಗಲಿ ತಾಲೂಕಿನ ಕಾಂತೆಬೆನ್ನೂರಿನಲ್ಲಿ ರೈತರು ಸಾಲುಗಟ್ಟಿ ನಿಂತರೂ ಗೊಬ್ಬರ ಮಾತ್ರ ಸಿಗ್ತಿಲ್ಲ. ಇನ್ನು ಯಾದಗಿರಿಯಲ್ಲೂ ಪರಿಸ್ಥಿತಿ ವಿಭಿನ್ನವಾಗಿಲ್ಲ. ಇದರಿಂದ ಕೆರಳಿದ ರಾಜ್ಯ ರೈತ ಸಂಘ ಮತ್ತು ರೈತ ಸೇನೆ ಪ್ರತಿಭಟನೆಗೆ ಇಳಿದಿದ್ವು. ಯಾದಗಿರಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟಿಸಿ ಗೊಬ್ಬರ ಪೂರೈಸುವಂತೆ ಆಗ್ರಹಿಸಿದ್ರು. ಗದಗ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರ ಅಭಾವದ ಬಗ್ಗೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದೆ. ಬೆಟಗೇರಿಗೆ 420 ಮೂಟೆ ಯೂರಿಯಾ ಗೊಬ್ಬರ ಬಂದಿದೆ. ಗೊಬ್ಬರವಿಲ್ಲದೆ ಅಂಗಡಿಗಳು ಬಾಗಿಲು ಹಾಕಿದ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ್ದು, ಇದರ ಬೆನ್ನಲ್ಲೇ ಗ್ರಾಮಕ್ಕೆ ಗೊಬ್ಬರ ಸರಬರಾಜು ಆಗಿದೆ. ಇದೇ ರೀತಿ ರಾಜ್ಯದಲ್ಲಿ ಗೊಬ್ಬರದ ಸಮಸ್ಯೆ ನೀಗಬೇಕಿದೆ. ವಿಷ ಕುಡಿ ಇಲ್ಲವೇ ಯೂರಿಯಾ ಕೊಡಿ ಆಕ್ರೋಶ. ದಾವಣಗೆರೆ ಎಸಿ ಕಚೇರಿ ಮುಂದೆ ಅನ್ನದಾತರು ರಸಗೊಬ್ಬರ ಪೂರೈಸುವಂತೆ ಆಗ್ರಹಿಸಿ ಪ್ರತಿಭಟನೆ ಮಾಡಿದ್ರು. ವಿಷ ಕೊಡಿ ಇಲ್ಲವೇ ಯೂರಿಯಾ ಕೊಡಿ ಅಂತ ಆಕ್ರೋಶ ಹೊರಹಾಕಿದ್ರು.
ಯೂರಿಯಾ ಅಭಾವ, ಜೋಶಿ ನೇತೃತ್ವದ ನಡ್ಡಾಗೆ ಮನವಿ. ರಾಜ್ಯದಲ್ಲಿ ಯೂರಿಯಾ ಗೊಬ್ಬರ ಅಭಾವ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಈ ಸಂಬಂಧ ಕೇಂದ್ರ ಸರ್ಕಾರದ ರಾಸಾಯನಿಕ ಹಾಗೂ ರಸಗೊಬ್ಬರ ಸಚಿವರಾದ ಜೆಪಿ ನಡ್ಡಾರನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನೇತೃತ್ವದ ರಾಜ್ಯ ಬಿಜೆಪಿ ಸಂಸದರ ನಿಯೋಗ ಭೇಟಿ ಮಾಡಿ ಸಮಸ್ಯೆ ಬಗ್ಗೆ ಮಾಹಿತಿ ನೀಡಿದರು. ಆ ಡಿಸ್ಟ್ರಿಬ್ಯೂಷನ್ ನಲ್ಲಿ ಅವ್ಯವಸ್ಥೆ ಆಗಿದೆ, ಸಂಪೂರ್ಣವಾಗಿ ಅವ್ಯವಸ್ಥೆ ಆಗಿದೆ. ಒಂದು, ಕೃಷಿ ಇಲಾಖೆ ತನ್ನ ಎಸ್ಟಿಮೇಷನ್ ಅನ್ನು ಮಾಡಲು, ಫ್ಯೂಚರ್ ಪ್ಲಾನಿಂಗ್ ಅನ್ನು ಮಾಡಲು ವಿಫಲ ಆಗಿದೆ. ರೈತರ ಬೇಡಿಕೆಗಳನ್ನು ಅಂದಾಜು ಮಾಡಲು ವಿಫಲ ಆಗಿದೆ. ಎರಡನೇದಾಗಿ ಏನು ನಾವು ಲಾಜಿಸ್ಟಿಕ್ ಅಂತ ಕರಿತೀವಿ, ವಿತರಣೆ ಮಾಡುವಂತದ್ದು, ಅದು ಸಂಪೂರ್ಣವಾಗಿ ಮಿಸ್ಮ್ಯಾನೇಜ್ಮೆಂಟ್ ಆಗಿದೆ. ರಾಜ್ಯದಲ್ಲಿ ಕೆಲ ದಿನಗಳಿಂದ ರೈತರು ಯೂರಿಯಾ ಗೊಬ್ಬರಕ್ಕಾಗಿ ಸಾಕಷ್ಟು ಸಮಸ್ಯೆ ಎದುರಿಸುತ್ತಿದ್ದಾರೆ. ದಿನಗಟ್ಟಲೆ ಅಂಗಡಿಗಳ ಮುಂದೆ ಕಾದು ಕಾದು ಬರಿಗೈಯಲ್ಲಿ ವಾಪಸ್ಸಾಗುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಮಸ್ಯೆ ಯಾವ ಮಟ್ಟಕ್ಕಿದೆ ಅಂತಂದ್ರೆ, ಹೊಲ ಗೆದ್ದೆ ಕೆಲಸ ಬಿಟ್ಟು, ಮನೆ ಮಠ ಬಿಟ್ಟು ರಾತ್ರಿ ಇಡೀ ರೈತರು ಈ ಗೊಬ್ಬರಕ್ಕಾಗಿ ಸೊಸೈಟಿ ಮುಂದೆ ಮಲಗೋ ಪರಿಸ್ಥಿತಿ ಬಂದಿದೆ. ರಾತ್ರಿ ಪೂರ್ತಿ ಕಾದ್ರೂ ಕೂಡ ರೈತರಿಗೆ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ. ಕೊಪ್ಪಳದ ಮುದ್ದಾವಳ್ಳಿ ಗ್ರಾಮದಲ್ಲಿ ರೈತರ ಪರದಾಟದ ಸನ್ನಿವೇಶ ಆಯಿತು. ಕೃಷಿ ಪತ್ತಿನ ಸಹಕಾರಿ ಸಂಘದ ಎದುರು ರೈತರು ಪರದಾಡ್ತಿದ್ದಾರೆ. 5 ಗ್ರಾಮಗಳ ರೈತರಿಗೆ ಕೇವಲ 450 ಚೀಲ ಯೂರಿಯಾ ಪೂರೈಕೆ ಮಾಡಲಾಗಿದೆ. ನಮ್ಮ ಕೃಷಿ ಸಚಿವರಿಗೆ ಲೆಕ್ಕ ಆಗುತ್ತಿಲ್ಲ. ಈ ಯೂರಿಯಾ ಸಮಸ್ಯೆ ಬಗ್ಗೆ ಮಾಧ್ಯಮಗಳಲ್ಲಿ ವರದಿಯಾದ ಮೊದಲ ದಿನ ನಮ್ಮ ಹತ್ರ ಅಗತ್ಯಕ್ಕಿಂತ ಹೆಚ್ಚಿಗೆ ಗೊಬ್ಬರ ಇದೆ, ರೈತರು ಆತಂಕ ಪಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಅದಾಗಿ 2ನೇ ದಿನಕ್ಕೆ ಅವ್ರ ಹೇಳಿಕೆ ಬದಲಾಯಿತು. ಕೇಂದ್ರ ಸರ್ಕಾರದಿಂದ ಅಗತ್ಯ ಪ್ರಮಾಣದಲ್ಲಿ ಪೂರೈಕೆ ಆಗಿಲ್ಲ ಗೊಬ್ಬರ ಅಂತ. ಈಗ ರೈತರ ಸಮಸ್ಯೆ ಹೆಚ್ಚಾದ ಮೇಲೆ ಮೌನಕ್ಕೆ ಶರಣಾಗಿದ್ದಾರೆ ಕೃಷಿ ಸಚಿವರಾದ ಚಲುವರಾಯಸ್ವಾಮಿ. ಇದು ಕೊಪ್ಪಳದ ದೃಶ್ಯ. ರಾತ್ರಿಯೆಲ್ಲ ಸೊಸೈಟಿ ಮುಂದೆ ಗೊಬ್ಬರಕ್ಕಾಗಿ ಸರ್ತಿ ಸಾಲಿನಲ್ಲೇ ನಿಂತು ಕೂತು ಮಲಗಿ ಕಾಲ ಕಳೆಯುವ ಅನಿವಾರ್ಯತೆ ಅನ್ನದಾತರದ್ದು. ರಾತ್ರಿಯ ದೃಶ್ಯಗಳನ್ನ ಗಮನಿಸಿದ್ರಿ. ಇದು ಬೆಳಗಿನ ಸಂದರ್ಭದ ದೃಶ್ಯ. ಬೆಳಗ್ಗೆನೆ ಸೊಸೈಟಿ ಮುಂದೆ 5 ಗ್ರಾಮದ ಜನ ಅನ್ನದಾತರು ಜಮಾಯಿಸಿದ್ದಾರೆ. ಅದರಲ್ಲಿ ಸ್ಟಾಕ್ ಇರೋದು ಕೇವಲ 450 ಚೀಲ ಅಷ್ಟೇ ಗೊಬ್ಬರ ಅನ್ನೋ. ಹಾಗಾದ್ರೆ ಯಾರಿಗೆ ಸಿಗುತ್ತೆ, ಯಾರಿಗೆ ಸಿಗೋಲ್ಲ? ನುಗ್ಲಾಗಬೇಕಾ? ರೈತರು ಒಬ್ಬರ ಮೇಲೊಬ್ರು ಹೊಡೆದಾಟಕ್ಕೆ ಇಳಿಬೇಕಾ? ಸರ್ಕಾರ ಹಾಗೆ ಸಂಬಂಧಪಟ್ಟ ಇಲಾಖೆ ಇದ್ರ ಬಗ್ಗೆ ಗಮನ ವಹಿಸ್ತಿಲ್ಲ ಅನ್ನೋದಕ್ಕೆ ಈ ದೃಶ್ಯಗಳು ಸಾಕ್ಷಿಯಾಗಿ ನಿಲ್ತಾ ಇದೆ. ರಾತ್ರಿ 4ನೇ ಭಾಗ ಮಂದಿಗೆ ಆಗಿಲ್ಲ, 12ನೇ ಭಾಗ ಮಂದಿಗೆ ಗೊಬ್ಬರ ಇಲ್ಲ. ಈಗ ಎಷ್ಟು ಬಂದದಂದ್ರೆ 450 ಮೂಟೆ ಬಂದೈತ್ರಿ. 420 ಮೂಟೆ ಅಂತ ನೋಡ್ರಿ. ಗೊಬ್ಬರ ಇಲ್ಲ, 4ನೇ ಭಾಗ ಮಂದಿ. ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ಈರಯ್ಯ ನೇರ ಸಂಪರ್ಕದಲ್ಲಿ. ಈರಯ್ಯ, ರೈತರಿನೇನು ಮಾಡ್ತಾರೆ? ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಾರೆ. ಈಗ ಅಲ್ಲಿ ಆಗ್ತಿರೋದು ಅದೇನೆ. ರಾತ್ರಿ ಎಲ್ಲ ಕಾದ್ರೂ ಕೂಡ ಗೊಬ್ಬರ ಪೂರೈಕೆ ಆಗ್ತಾ ಇಲ್ಲ, ಗೊಬ್ಬರದ ಚೀಲ ಕೈಗೆ ಸಿಗ್ತಿಲ್ಲ ಅಂತಂದ್ರೆ ಅನ್ನದಾತರಿಗೆ ಬೇರೆ ಏನ್ ಗತಿ ಅಂತ? ಖಂಡಿತ ಸ್ಮಿತಾ, ಏನಂತಂದ್ರೆ ಕಳೆದ 1 ವಾರದಿಂದ ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ಒಂದು ಯೂರಿಯಾ ಗೊಬ್ಬರ ಅಭಾವ ಸಿಕ್ಕಾಗಿದೆ. ಅದರಲ್ಲೂ ಕೂಡ ಕೊಪ್ಪಳದಲ್ಲಿ ನಿನ್ನೆ ಏನು 4 ದಿವಸಗಳಿಂದ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಸರಿಯಾದ ಪ್ರಮಾಣದಲ್ಲಿ ರಸಗೊಬ್ಬರ ಏನು ಪೂರೈಕೆ ಆಗ್ತಾ ಇಲ್ಲ ಅಂತ ಹೇಳಿ. ಆದ್ರೆ ಕೊಪ್ಪಳ ತಾಲೂಕಿನ ಮುದ್ದಾಬಳ್ಳಿ ಗ್ರಾಮದಲ್ಲಿ ನಿನ್ನೆ ರಾತ್ರಿಯಿಂದಲೇ ಜನತೆ ಒಂದು ಯೂರಿಯಾಗಾಗಿ ಕಾದು ಕೂತಿದ್ರು. ಆದ್ರೆ ಬೆಳಗ್ಗೆ ಕೇವಲ 450 ಚೀಲ ಯೂರಿಯಾ ಬಂದಿರೋದ್ರಿಂದ ಈಗಾಗಲೇ ಎಲ್ಲ ರೈತರಿಗೂ ಸಮರ್ಪಕವಾಗಿ ಯೂರಿಯಾವನ್ನ ಪೂರೈಕೆ ಮಾಡಕ್ಕೆ ಆಗ್ತಾ ಇಲ್ಲ. ಎಲ್ರಿಗೂ ಕೂಡ ಸಿಗಲ್ಲ. ಕೇವಲ ಒಂದು ಆಧಾರ್ ಕಾರ್ಡ್ಗೆ 2 ಚೀಲ ಯೂರಿಯಾವನ್ನ ಕೊಡ್ಲಿಕ್ಕೆ ಈಗಾಗಲೇ ಇಲ್ಲಿರುವಂತಹ ಅಧಿಕಾರಿಗಳು ಮುಂದಾಗಿದ್ದಾರೆ. ಆದ್ರೆ ಆ 2 ಚೀಲ ಯೂರಿಯಾದಿಂದ ಯಾರಿಗೂ ಕೂಡ ಸಾಲೋದಿಲ್ಲ ಅನ್ನುವಂತ ಆಕ್ರೋಶ ವ್ಯಕ್ತವಾಗ್ತದೆ. ಅದರಲ್ಲೂ ರಾತ್ರಿ ಇಡೀ ಪೂರ್ತಿ ಈ ಮುದ್ದಾಬಳ್ಳಿ ಗ್ರಾಮದ ಸೊಸೈಟಿ ಎದುರುಗಡೆನೆ ಮಲ್ಕೊಂಡಂತ ರೈತರು ಬೆಳಗ್ಗೆ ಎದ್ದು ಲೈನ್ ಹಚ್ಚಿದ್ರೆ ಅವ್ರಿಗೆ ಏನೋ ಅದರಲ್ಲಿ ಸಾಕಷ್ಟು ಜನರಿಗೆ ಯೂರಿಯಾ ಸಿಕ್ಕೇ ಇಲ್ಲ. ಹೀಗಾಗಿ ಆಕ್ರೋಶ ವ್ಯಕ್ತವಾಗ್ತಾ ಈಗಾಗಲೇ ಏನಂದ್ರೆ ಈ ಒಂದು ಸೊಸೈಟಿ ಎದುರು ಏನಂದ್ರೆ ಸಾವಿರಾರು ಜನ ರೈತರು ಏನಂದ್ರೆ ಒಂದು ಮುಗಿ ಬಿದ್ದಿದ್ದಾರೆ ಯೂರಿಯಾಕ್ಕಾಗಿ. ಆದ್ರೆ ಎಲ್ಲರೂ ಕೂಡ ಒಂದೇ ಬೇಡಿಕೆ ಏನಂತಂದ್ರೆ ನಮ್ಗೆ ಸಮರ್ಪಕವಾದ ಒಂದು ಆಧಾರ್ ಕಾರ್ಡ್ಗೆ ಕೇವಲ 2 ಚೀಲ ಕೊಟ್ಟರೆ ನಮ್ಗೆ ಎಲ್ಲೂ ಸಾಕಾಗಲ್ಲ. ಈಗಾಗಲೇ ಜಮೀನಿನಲ್ಲಿ ಬೆಳೆ ಬಂದಿದೆ. ಈ ಸಂದರ್ಭದಲ್ಲಿ ನಾವು ಯೂರಿಯಾವನ್ನ ಹಾಕಿ ಹೋದ್ರೆ ಸಂಪೂರ್ಣವಾಗಿ ಬೆಳೆಯನ್ನ ಕಳೆದುಕೊಳ್ತೀವಿ, ಮತ್ತೆ ನಾವು ಸಂಕಷ್ಟಕ್ಕೆ ಸಿಲುಕ್ತೀವಿ. ಸರ್ಕಾರ ನಮ್ಗೆ ಸಮರ್ಪಕವಾದಂತ ಯೂರಿಯಾವನ್ನ ಕೊಡ್ಬೇಕು ಅನ್ನುವಂತ ಆಗ್ರಹವನ್ನ ಇರುವಂತ ರೈತರು ಮಾಡ್ತಾ ಇದ್ದಾರೆ. ಸ್ಮಿತಾ, ಧನ್ಯವಾದ ಈರಯ್ಯ ಮಾಹಿತಿಗಾಗಿ.
ಆರ್ಸಿಬಿ ಕಾಲ್ತುಳಿತ ಪ್ರಕರಣದಲ್ಲಿ ಮೃತಪಟ್ಟಿದ್ದ ದಿವ್ಯಾಂಶಿ ಅವರ ಪಾರ್ಥಿವ ಶರೀರದ ಮೇಲಿದ್ದ ಚಿನ್ನದ ಕಿವಿಯೋಲೆ ಕಳವಾಗಿದೆ ಅಂತ ಹೇಳಿ ಆಕೆಯ ತಾಯಿ ದೂರು ನೀಡಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಕಿವಿಯೋಲೆಯನ್ನ ಕದ್ದು ಮಾರಾಟ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಬೌರಿಂಗ್ ಆಸ್ಪತ್ರೆಯ ಹೊರಗುತ್ತಿಗೆ ಸಿಬ್ಬಂದಿ, ಶವಾಗಾರದ ಸಿಬ್ಬಂದಿ ಮೇಲೆ ಆರೋಪ ಮಾಡಲಾಗಿತ್ತು. ಚಿನ್ನಸ್ವಾಮಿ ಕಾಲ್ತುಳಿತ ದುರಂತ ಪ್ರಕರಣ, ಶವ ಪರೀಕ್ಷೆಯ ನಂತರ ಓಲೆಯನ್ನ ಕಳ್ಳತನ ಮಾಡಲಾಗಿತ್ತು. ಮೃತ ದಿವ್ಯಾಂಶಿಯವರ ತಾಯಿ ದೂರು ಕೊಟ್ಟ ಬೆನ್ನಲ್ಲೇ ಪೊಲೀಸರು ತನಿಖೆಯನ್ನ ನಡೆಸಿ ಓರ್ವ ಸಿಬ್ಬಂದಿ ಆ ಕಿವಿಯೋಲೆಯನ್ನ ಕದ್ದು ಮಾರಾಟ ಮಾಡಿದ್ದಾರೆ ಅನ್ನೋದು ಪತ್ತೆಯಾಗಿದೆ. ಈ ಬಗ್ಗೆ ತಪ್ಪೊಪ್ಪಿಗೆಯನ್ನ ಕೂಡ ನೀಡಿದ್ದಾನೆ ಆ ಹೊರಗುತ್ತಿಗೆ ಸಿಬ್ಬಂದಿ ಅನ್ನೋ ಮಾಹಿತಿ ಇದೆ. ಮದ್ಯದ ಅಮಲಿನಲ್ಲಿ ಮಾರಾಟ ಮಾಡಿರೋದಾಗಿ ಆತ ಹೇಳಿಕೆ ನೀಡಿದ್ದಾನಂತೆ. ಅವಳದು ಇಯರಿಂಗ್ಸ್ ತುಂಬ ಅವಳು ಸೆಂಟಿಮೆಂಟಿಂದ ಹಾಕೊತಾ ಇದ್ದು. ಒಂದು ಕಂಟಿನ್ಯೂಸ್ಲಿ ಒಂದು 1.5 ಇಯರಿಂದ ಅವ್ರ ಕಿವಿಯಲ್ಲೇ ಇತ್ತು. ಸೊ ಅದು ನನಗೆ ಬೇಕಾಗಿತ್ತು ಅಂತ ನಾನು ಅವರಿಗೆ ಹೇಳಿದ್ದೆ. ಬಟ್ ಅವರು ಇಂಟರ್ನಲ್ಲಿ ತುಂಬ ಟ್ರೈ ಮಾಡಿದ್ದಾರೆ, ಅದು ಸಿಗಲಿಲ್ಲ ನನಗೆ, ಇವತ್ತುವರೆಗೂ ಇನ್ನೂ ಸಿಗಲಿಲ್ಲ. ಸೊ ಅದಕ್ಕೋಸ್ಕರ ನಾನು ರಿಟರ್ನ್ ಕಂಪ್ಲೇಂಟ್ ಕೊಡಬೇಕು ಅಂತ ಸರ್ ಹೇಳಿದರು. ಸೊ ಹಾಗಾಗಿ ಇವತ್ತು ಬಂದು ನಾನು ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದೆ. ನನಗೆ ಬೇಕಾಗಿದ್ದು ಅವಳು ಇಯರಿಂಗ್ಸ್ ಮಾತ್ರ ಬೇಕಾಗಿತ್ತು. ಬಿಕಾಸ್ ಅವಳು 1.5 ಇಯರಿಂದ ಆ ಇಯರಿಂಗ್ಸ್ನ ತೆಗೆದೇ ಇರಲಿಲ್ಲ. ಸೊ ಅವಳು ತುಂಬ ಇಷ್ಟಪಟ್ಟು ಹಾಕೊಂಡಿದ್ಲು ಅವಳು. ಅದು ಬೇಕಾಗಿತ್ತು ನನಗೆ. ಫೋಟೋ ಅಲ್ಲೂ ಸಹ ಇದೆ, ಅದು ಫೋಟೋ ಅಲ್ಲೂ ಸಹ ಇದೆ. ಅವಳ ಡಿಂಪಲ್ನ ಒಳಗಡೆ ಕರ್ಕೊಂಡು ಹೋಗುವಾಗ ಅದು ಇತ್ತು, ಹೊರಗಡೆ ಕರ್ಕೊಂಡ್ಬಂದಾಗ ಅದು ಇರಲಿಲ್ಲ, ಮಿಸ್ ಆಗಿತ್ತು. ಬಟ್ ನಾವು ಅವ್ರನ್ನ ಕೇಳಿದಾಗ ನಾವು ಅಲ್ಲಿ ಇಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಬಟ್ ಎಲ್ಲ ಕಡೆಯಿಂದ ನಾವು ವಿಚಾರಿಸ್ಕೊಂಡಿದ್ದೀವಿ. ಬೇರೆ ಯಾವುದೂ ಬೇಕಾಗಿಲ್ಲ, ಬಟ್ ಇಯರಿಂಗ್ಸ್ ನನಗೆ ಬೇಕೇ ಬೇಕಾಗಿತ್ತು. ಸೊ ಹಾಗಾಗಿ ಅದು ಹೆಂಗೆ ಮಿಸ್ ಆಗುತ್ತೆ, ಬೇರೆ ಎಲ್ಲರಿಗೂ ಕೊಟ್ಟಿದ್ದೀರಲ್ಲ, ನಮ್ಗೆ ಯಾಕೆ ಕೊಟ್ಟಿಲ್ಲ ಅಂತ ಕೇಳಿದಾಗ ಅವ್ರ ಹತ್ರ ಏನೂ ಆನ್ಸರ್ ಇರಲಿಲ್ಲ. ಸೊ ಹಾಗಾಗಿ ರಿಟರ್ನ್ ಕಂಪ್ಲೇಂಟ್ ಕೊಡಬೇಕು. ಯಾರ ಮೇಲೆ? ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಬ್ಯಾಕ್ ಟು ಬ್ಯಾಕ್ ಸಭೆಯನ್ನ ನಡೆಸಿ ಶಾಸಕರ ಬಳಿಯಲ್ಲಿ ಸಚಿವರ ವರ್ತನೆ ಬಗ್ಗೆ ಅಭಿಪ್ರಾಯವನ್ನ ಸಂಗ್ರಹಿಸಿದ್ದು ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಸುದ್ದಿಗೆ ಚರ್ಚೆಗೆ ಗ್ರಾಸವಾಗಿತ್ತು. ಮುಖ್ಯಮಂತ್ರಿಗಳು ಮಾಡಬೇಕಾದ ಕೆಲಸವನ್ನ ಸುರ್ಜೇವಾಲಾ ಮಾಡಿದ್ದಾರೆ. ಸುರ್ಜೇವಾಲಾ ಅವರು ಸೂಪರ್ ಸಿಎಂ ಅಂತ ಹೇಳಿ ವಿರೋಧ ಪಕ್ಷಗಳು ಪ್ರಶ್ನೆ ಕೇಳಿದ್ರು. ಇದಾದ ಬೆನ್ನಲ್ಲೇ ಇದೀಗ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಫೀಲ್ಡ್ಗಿಳಿದಿದ್ದಾರೆ. ಶಾಸಕರ ಜೊತೆಯಲ್ಲಿ ಮೀಟಿಂಗ್ ಮಾಡಲಿಕ್ಕೆ ಇವತ್ತಿನಿಂದ ಸಮಯವನ್ನು ನಿಗದಿ ಮಾಡಿಕೊಂಡಿದ್ದಾರೆ ಮುಖ್ಯಮಂತ್ರಿಗಳು. ಮುಖ್ಯಮಂತ್ರಿ ನೇತೃತ್ವದಲ್ಲಿ ಶಾಸಕರ ಸಭೆ ಇವತ್ತಿನಿಂದ ಪ್ರಾರಂಭ ಆಗ್ತಾ ಇದೆ. ಇವತ್ತು 31 ಹಾಗೆ ಇವತ್ತಿನಿಂದ ಆಗಸ್ಟ್ 7ರ ತನಕ ಜಿಲ್ಲಾವಾರು ಸಭೆಯನ್ನು ನಡೆಸಲಿಕ್ಕೆ ಪ್ಲಾನಿಂಗ್ ಅನ್ನು ಮಾಡಿಕೊಳ್ಳಲಾಗಿದೆ. ಒಬ್ಬೊಬ್ಬ ಶಾಸಕರಿಗೆ 10 ನಿಮಿಷಗಳ ಕಾಲ ಚರ್ಚೆಗೆ ಅವಕಾಶವನ್ನು ಕೊಡ್ತಿದ್ದಾರಂತೆ ಮುಖ್ಯಮಂತ್ರಿಗಳು. ಈಗ ಆಲ್ರೆಡಿ 50 ಕೋಟಿ ಅನುದಾನವನ್ನು ನೀಡಿದ್ದಾರೆ ಪ್ರತಿ ಕ್ಷೇತ್ರಕ್ಕೆ. ತಮ್ಮ ತವರು ಜಿಲ್ಲೆಯಿಂದಲೇ ಸಭೆಯನ್ನು ಆರಂಭ ಮಾಡ್ತಿದ್ದಾರೆ ಮುಖ್ಯಮಂತ್ರಿಗಳು. ಮೈಸೂರು ಜಿಲ್ಲಾ ವ್ಯಾಪ್ತಿಯ ಶಾಸಕರ ಜೊತೆಯಲ್ಲಿ ಮೊದಲ ಸುತ್ತಿನ ಸಭೆಯನ್ನು ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಶಾಸಕರ ಅನುದಾನದ ವಿಚಾರ ಸೇರಿದಂತೆ ಅವರ ಸಮಸ್ಯೆಗಳನ್ನು ಕೇಳಲಿಕ್ಕೆ, ಅಹವಾಲುಗಳನ್ನ ಕೇಳಲಿಕ್ಕೆ ಇವತ್ತಿನಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಿಲ್ಲಾವಾರು ಶಾಸಕರ ಸಭೆ ನಡೆಸಲಿಕ್ಕೆ ಮುಂದಾಗಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾದಂಥ ಬಸವರಾಜ ರಾಯರೆಡ್ಡಿ ಅವರಿದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತಿನಿಂದ ಸಭೆ ಶುರುವಾಗ್ತಾ ಇದೆ. ಈ ಸಭೆಯ ಉದ್ದೇಶ ಏನು, ಹೇಗೆ ನಡೆಯುತ್ತೆ ಸರ್ ಈ ಸಭೆ? ಮಾನ್ಯ ಮುಖ್ಯಮಂತ್ರಿಗಳು ಏನು 25-26ನೇ ಸಾಲಿನ ಆಯವ್ಯಯನ್ನು ಮಂಡಿಸಿದರು, ಆ ಸಂದರ್ಭದಲ್ಲಿ ನಮ್ಮ ಆಯವ್ಯಯದಲ್ಲಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಸುಮಾರು 8,000 ಕೋಟಿ ರೂಪಾಯಿಗಳನ್ನು ನಾವು ಬಜೆಟಲ್ಲಿ ಇಟ್ಕೊಂಡು ಪಾಸ್ ಮಾಡಿದ್ದೇವೆ. ಈಗ 3 ತಿಂಗಳಾಯಿತು ಬಜೆಟ್ಟು ಇದು ಪ್ರಾರಂಭ ಆಗಿ. ಏಪ್ರಿಲಿಂದ ಹೊಸ ವರ್ಷ 25-26 ಪ್ರಾರಂಭ ಆಗ್ತದೆ. ಹೀಗಾಗಿ ಆ ವಿಶೇಷ ಅನುದಾನವನ್ನು ಮುಖ್ಯಮಂತ್ರಿಗಳು ಎಲ್ಲ MLAಗಳಿಗೆ 224 ಕ್ಷೇತ್ರಕ್ಕೆ ಕೊಡಬೇಕು, ಇಂತಿಂಥ ಕಾಮಗಾರಿಗಳನ್ನು ನೀವು ತೆಗೆದುಕೊಂಡು ಬರ್ರಿ ಅಂತ ನಾವು ಈಗಾಗಲೇ ಗೈಡ್ಲೈನ್ಸನ್ನು ಕಳಿಸ್ಕೊಟ್ಟಿದ್ದೇವೆ. ಮತ್ತು ಅದರ ಜೊತೆಗೆ ಅಂದರೆ 29ನೇ ತಾರೀಕಿನಿಂದ 29 ಮಧ್ಯಾಹ್ನ 3 ಗಂಟೆಯಿಂದ ಮೈಸೂರು ಜಿಲ್ಲೆಯಿಂದ ಪ್ರಾರಂಭ ಆಗುತ್ತೆ. ಆಮೇಲೆ 30ನೇ ತಾರೀಕು ಬೆಳಗ್ಗೆ ಕಲ್ಯಾಣ ಕರ್ನಾಟಕ ಮಧ್ಯಾಹ್ನದವರೆಗೆ ಆಗುತ್ತೆ. ಆಮೇಲೆ ತದನಂತರ
ಮುಂಬೈ ಕರ್ನಾಟಕ, ಕಿತ್ತೂರು ಕರ್ನಾಟಕ ಅದೆಲ್ಲ ಪ್ರಾರಂಭ ಆಗುತ್ತೆ. ನಾಳೆ ಎವರೇಜ್ ಆಗಿ ಒಂದು ದಿವಸ ಪೂರ್ತಿ ಅವ್ರು ಕೂತ್ರೆ ಒಂದು 48ರಿಂದ 50 MLAಗಳನ್ನು ಭೇಟಿ ಮಾಡಲಿಕ್ಕೆ ಸಾಧ್ಯ ಇದೆ. ಯಾಕಂದರೆ ಒಬ್ಬ MLAಗಳಿಗೆ ಕನಿಷ್ಠ 10 ನಿಮಿಷ ಮಾತಾಡಲಿಕ್ಕೆ 1 to 1 ಒಂದು ಅವಕಾಶವನ್ನು ಒದಗಿಸ್ಕೊಡ್ಲಾಗಿದೆ. ಆ ಟೈಮಿಂಗ್ ಇಟ್ಕೊಂಡೇ ನಾವು ಮಾಡಿದ್ದೇವೆ. ಅಂದರೆ 50 MLA ನೋಡಿದರೆ 500 ಮಿನಿಟ್ ಆಗುತ್ತೆ, ಹೆಚ್ಚು ಕಡಿಮೆ 8 hours ಬೇಕು. 8 hours ಮುಖ್ಯಮಂತ್ರಿಗಳು ಕೊಡ್ತಾ ಇದ್ದಾರೆ. ನಾಳೆ 4 hours ಕೊಡ್ತಾರೆ. 30ನೇ ತಾರೀಕು ಫುಲ್ ಡೇ, 31 ಫುಲ್ ಡೇ, ಆಮೇಲೆ 7ನೇ ತಾರೀಕು ಹಾಫ್ ಡೇ, 7th 7ನೇ ತಾರೀಕು ಹಾಫ್ ಡೇ ಕೊಡ್ತಾ ಇದ್ದಾರೆ. ಸಭೆಗೆ ಬರುವಂಥ ಶಾಸಕರು ಏನೆಲ್ಲ ಸಿದ್ಧತೆ ಮಾಡ್ಕೊಂಡು ಬರಬೇಕು ಮತ್ತು ಅವರಿಗೆ ಯಾವ ರೀತಿಯ ತಾವು ಕೆಲಸವನ್ನು ಕೊಟ್ಟಿದ್ದೀರಿ? ಈಗ ನೋಡಿ, ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ 50 ಕೋಟಿ ರೂಪಾಯಿಗೆ ಯಾವ್ಯಾವ ಥರ ಕಾಮಗಾರಿ ಕೊಡಬೇಕನ್ನೋದಕ್ಕೆ ವೈಯಕ್ತಿಕವಾದಂಥ ಪತ್ರ ಹೋಗಿದೆ. ಇದು ನನಗೆ ಬಂದಿರೋಂಥ ಪತ್ರ, ಮುಖ್ಯಮಂತ್ರಿಗಳು ಸೈನ್ ಮಾಡಿ. ಈ ಥರ ಎಲ್ಲ MLAಗಳಿಗೆ, ನಮ್ಮ ಕಾಂಗ್ರೆಸ್ MLAಗಳಿಗೆ ಹೊರಟೋಗಿದೆ. ಅಂದರೆ ವಿ ಆರ್ ಅಬೌಟ್ 137 ಎಲ್ಲರಿಗೂ ಹೊರಟೋಗಿದೆ. ತದನಂತರ ಅದಕ್ಕೆ ಒಂದು ಈ ಥರ ಪ್ರೊಫಾರ್ಮ ಮಾಡಿದ್ದೇವೆ. ಈ ಫಾರ್ಮ್ ಇದೆ. ಈ ಫಾರ್ಮ್ನಲ್ಲಿ ಕಾಮಗಾರಿಯ ವಿವರ, ಅಂದಾಜು ವೆಚ್ಚ, ಆಡಳಿತ ಇಲಾಖೆ ಯಾವುದು, ಅನುಷ್ಠಾನ ಇಲಾಖೆ ಯಾವುದು, ಇವೆಲ್ಲವನ್ನು ಆ ಶಾಸಕರು ಬರಿಬೇಕಾಗಿತ್ತು. ಬರೆದು ಕೊಟ್ಟರೆ ಅದನ್ನು ಮುಂದೆ ನಮ್ಮ ಹಣಕಾಸು ಇಲಾಖೆಯವರು ಅದಕ್ಕೆ ಅನುಮೋದನೆ ನೀಡಿ ಸಂಬಂಧಪಟ್ಟಂಥ ಇಲಾಖೆಗೆ ಕೊಡ್ತಾರೆ. ತದನಂತರ ಪ್ರತಿಯೊಂದು ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು ಅದರ ಅನುಷ್ಠಾನಾಧಿಕಾರಿಗಳಾಗಿರ್ತಾರೆ. ಅವರು ಅದನ್ನು ಅನುಷ್ಠಾನವನ್ನು ಮಾಡ್ತಾರೆ. ಶಾಸಕರು ಅನುದಾನದ ವಿಚಾರ ಏನಿದೆ ಅದನ್ನು ಸರಿಪಡಿಸುವಂಥ ಕೆಲಸಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ಹಿಮಾಚಲ ಪ್ರದೇಶದಲ್ಲಿ ಭಾರಿ ಮೇಘಸ್ಫೋಟ ಸಂಭವಿಸದು, ಭಾರಿ ಮಳೆ ಆಗ್ತಾ ಇದೆ. ಊಹಿಸೋಕ್ಕೂ ಸಾಧ್ಯವಿಲ್ಲದಂತಹ ಹಾನಿ ಇದರಿಂದ ಆ ಭಾಗದಲ್ಲಿ ಆಗ್ತಾ ಇದೆ. ಹಿಮಾಚಲ ಪ್ರದೇಶದ ಮಂಡಿ ಜಿಲ್ಲೆಯಲ್ಲಿ ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ. ಕೆಸರು ಹಾಗೆ ಮಣ್ಣಿನಲ್ಲಿ ಮುಳುಗೋಗಿದೆ. 15ಕ್ಕೂ ಹೆಚ್ಚು ವಾಹನ. ಮಂಡಿ ಪಟ್ಟಣದ ವಿವಿಧೆಡೆ ಭಾರಿ ಪ್ರವಾಹ ಉಂಟಾಗಿದೆ. ಜನ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಚಹಾದ ಅಸಲಿ ಟೇಸ್ಟ್ MDHT+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHT+ ಮಸಾಲೆ.